ಪ್ರಭು, ರಾಮ, ದೇವ, ಭಗವಂತ, ಅಲ್ಲಾಹ್, ಖುದಾ, ಈಶಾ ಅನ್ಯ ನಾಮಗಳೆಲ್ಲ ಒಂದೇ ಶಕ್ತಿಯದ್ದಾಗಿವೆ. ಅವರು ಯಾರು, ಎಲ್ಲಿದ್ದಾರೆ, ಹೇಗೆ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಈ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ಅಳಿಸಿ ಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು, ಸರ್ವ ಪವಿತ್ರ ಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ. ಆ ದಿನವು ಬಂದು ಬಿಡ್ತು 1 ವರ್ಷದ ಬಳಿಕ. ಈಗ ಪರಮಾತ್ಮ ಹೇಳಿದರು, ಮಗಳೇ, ಇವನು ಅದೇ ಗಲ್ಲಿಯಿಂದ ಬರುತ್ತಾನೆ, ಇವನು ಬರುವ ದಾರಿ ಅದೇ ಆಗಿದೆ. ತನ್ನ ಮಾಳಿಗೆಯ ಮೇಲೆ ಒಂದು ಬಾಲ್ದಿಯಲ್ಲಿ ಕೆಸರನ್ನು ತಯಾರಿಸಿಕೋ, ಕೆಸರನ್ನು, ಅದರಲ್ಲಿ ಮರಳು, ಮಣ್ಣು, ಸೆಗಣಿಯನ್ನು ಕಲಸಿಕೋ. ಮತ್ತು ಯಾವಾಗ ಇವನು ನಿನ್ನ ಮಾಳಿಗೆಯ ಹತ್ತಿರದಿಂದ, ಗಲ್ಲಿಯಿಂದ, ಆ ಮನೆಯ ಹತ್ತಿರದಿಂದ ಹೋಗುವನೋ, ಇವನ ಮೇಲೆ ಆ ಸೆಗಣಿಯನ್ನು ಹಾಕಿಬಿಡು, ನೀರಿನಲ್ಲಿ ಕದಡಿ. ಆಗ ಇವನದು ಏನು ಪ್ರತಿಕ್ರಿಯೆ ಇರುವುದು ಅದನ್ನು ನನಗೆ ಹೇಳು. ಆ ಹುಡುಗಿಯು ಆ ದಿನ ಬೆಳಿಗ್ಗೆ ಕುಳಿತಳು, ಕೆಸರನ್ನು ಕಲಸಿಕೊಂಡು. ದೂರದಿಂದ ಬರುವುದನ್ನು ನೋಡಿದಳು ಆ ಭಕ್ತನು. ಹತ್ತಿರ ಬರುತ್ತಲೇ ಆ ಬಾಲ್ಯಲ್ಲಿದ್ದ ಕೆಸರನ್ನು ಅವನ ತಲೆ ಮೇಲೆ ಹಾಕಿಬಿಟ್ಟಳು. ಅವನ ಮೈ ತುಂಬ ಕೆಸರಾಯಿತು, ಒದ್ದೆಯಾದನು. ನಂತರ ಆ ಹುಡುಗಿ ಹೇಳಿದಳು, ಸೋದರ, ತಪ್ಪಾಯಿತು ನನ್ನಿಂದ, ನಾನು ನೋಡಲೇ ಇಲ್ಲ. ಅವನು ಹೇಳ್ದ, ಸೋದರಿ, ಏನೂ ಪರವಾಗಿಲ್ಲ, ಇದಂತೂ ಮಣ್ಣಿನ ಮೇಲೆ ಮಣ್ಣು ಬಿದ್ದಿದೆ, ಈ ಶರೀರ ಕೂಡ ಮಣ್ಣೆ, ಮಣ್ಣಿನ ಮೇಲೆ ಮಣ್ಣನ್ನೇ ಹಾಕಿರುವ ಮಗಳೇ, ಯಾವ ದೊಡ್ಡ ಮಾತಲ್ಲ ಸೋದರಿ, ಸ್ನಾನ ಮಾಡಿ ತೊಳೆದುಕೊಳ್ಳುವೆ, ಏನ್ ದೊಡ್ಡ ಮಾತು. ನಂತರ ಅವನು ಕೆರೆಯ ಕಡೆ ಹೋದ. ಕೆರೆಗಳಿರುತ್ತಿದ್ದುವು ಆಗ. ಅದರಲ್ಲಿ ಸ್ನಾನ ಮಾಡಿದ, ತೊಳೆದುಕೊಂಡ. ಬಟ್ಟೆಗಳೊಂದಿಗೇನೆ ಹೊರಟು ಹೋದ ನೀರಿನಲ್ಲಿ ಮತ್ತು ಸ್ನಾನ ಮಾಡಿ ಬಟ್ಟೆಯನ್ನು ಒಗೆದು ಒಣಗಿಸಿದ. ಬೇಸಿಗೆಯ ದಿನವಾದ ಕಾರಣ 1 ಗಂಟೆಯಲ್ಲಿ ಬಟ್ಟೆಗಳು ಒಣಗಿದವು. ನಂತರ ಬಂದ. ಆಗ ಗುರುದೇವರಿಗೆ ಅವಳು ಹೇಳಿದಳು. ಗುರುದೇವರು ಅವಳಲ್ಲಿ ಕೇಳಿದಾಗ ಏನೆಂದರೆ, ಮಗಳೇ, ಇಂದು ಪ್ರತಿಕ್ರಿಯೆ ಏನಾಗಿತ್ತು ಆ ಭಕ್ತನದು? ಎಲ್ಲವನ್ನೂ ಹೇಳಿದಳು. ಇದಂತೂ ಹೀಗೆ ಹೇಳಿದ, ಪರವಾಗಿಲ್ಲ ಸೋದರಿ, ಮಣ್ಣಿನ ಮೇಲೆ ಮಣ್ಣನ್ನೇ ಹಾಕಿರುವೆ, ಯಾವ ದೊಡ್ಡ ಮಾತಲ್ಲ, ಸ್ನಾನವನ್ನು ಮಾಡುವೆ, ಕೆರೆಯಲ್ಲಿ ಸ್ನಾನ ಮಾಡಿ ಬರುವೆ ನಾನು. ಆಗ ಅವನು ಬಂದು ಪ್ರಾರ್ಥನೆ ಮಾಡಿದ, ಗುರುದೇವ, ತಮ್ಮ ಈ ದಾಸನು ಈಗ ಯೋಗ್ಯನಾಗಿರುವುದಾದರೆ ಈ ದಾಸನ ಮೇಲೆ ಕೃಪೆ ತೋರಿ ಭಿಕ್ಷೆಯನ್ನು ನೀಡಿ. ಸಾರನಾಮದ್ದು. ಪರಮಾತ್ಮ ಹೇಳಿದರು, ಮಗು, ಇಂದು ನೀನು ದಾಸನಾಗಿರುವೆ, ಈಗ ನಿನಗೆ ಸಾರನಾಮವನ್ನು ನೀಡುವೆ. ಮೊದಲು ನೀನು ರಾಜನಾಗಿದ್ದೆ. ಹೇಳಿದ, ಹೌದು ಗುರುದೇವ, ತಪ್ಪಾಯಿತು. ಎಲ್ಲ ಕಥೆಯನ್ನು ಹೇಳಿದರು. ಆ ದಿನ ಸೋದರಿ ನಿನ್ನ ಮೇಲೆ ಕೆಸರು ಹಾಕಿದಾಗ ನೀನೇನು ಹೇಳಿದ್ದೆ? ಹೇಳಿದ, ಹೌದು ಗುರುದೇವ, ಬಹಳ ನೀಚನಾಗಿದ್ದೆ ನಾನು, ಮತ್ತು ಆ ದುರ್ವಾಸನೆ ಹಾಗೇ ಇತ್ತು ನನ್ನೊಳಗೆ, ಅಭಿಮಾನದ್ದು. ಹಾಗಾಗಿ ಇಲ್ಲಿ ಪರಮಾತ್ಮ ಹೇಳ್ತಾರೆ, ಗುರು ಸೆ ಜ್ಞಾನ ಸೋ ಲೀಜಿಯೇ, शीस दीजिए दाने, बहुतुक भोंदू बह गए भाई, राख जीव अभिमान। पिया चाव है प्रेम रस और राख्या चाव है माने, एक म्यान में दोवी खड़ग कदे देखी सुनी न काने. ಒಂದು ಕಡೆ ಭಗವಂತನ ಬಯಕೆ, ಇನ್ನೊಂದು ಕಡೆ ಮಹಿಮೆಯನ್ನು ಬಯಸ್ತಾನೆ, ಜನರಿಂದ ಸೆಲ್ಯೂಟ್ ಕೂಡ ಬಯಸುತ್ತಾನೆ. कहते एक म्यान में 2 खड़ग, एक म्यान में 2 तलवार की तो देखी सुनी ना कान. गुरु समान दाता नहीं, याचक शिष्य समाने, 3 लोक की संपदा सो गुरु दीनी दाने. ಈಗ ಪುಣ್ಯಾತ್ಮರೇ ಏನ್ ಹೇಳ್ತಾರೆ? ಪರಮಾತ್ಮನು ಒಂದು ಬಹಳ ಸಿಂಪಲ್ ಆದ ವಾಣಿಯಲ್ಲಿ ಹೇಳಿದ್ದಾರೆ. ಏನಂದ್ರೆ, 3 ಲೋಕ ಕಿ ಸಂಪದ, ಅಂದ್ರೆ ಸಂಪತ್ತು. ಗುರುಗಳು ಈ ನಾಮವನ್ನು ನೀಡಿದರೆ ಅವರು 3 ಲೋಕಗಳನ್ನು ದಾನ ಮಾಡಿಬಿಟ್ರು. ಹೇಗಂದ್ರೆ, ಗರೀಬ್ ದಾಸ್ ಸಾಹೇಬರ ವಾಣಿಯಲ್ಲಿ ಕೇಳಿದ್ದೀರಿ ತಾವು ಬೆಳಿಗ್ಗೆ, सतनाम पालड़ रंग होरी हो, 14 भवन चढ़ाव राम रंग होरी हो, 3 लोक पास्यंग धरे रंग होरी हो, तो ना तुला तुलाया राम रंग होरी हो. ಇಂಥ ನಾಮ ಕೊಟ್ಟರು 3 ಲೋಕಗಳಂತೂ ಅವುಗಳ ಮುಂದೆ ಪಾಸಂಗಾಗಿವೆ. ಈಗ 3 ಲೋಕಗಳ ಸಂಪತ್ತಿ ಎಂದು ಹೇಳಿದ್ದೇಕೆಂದರೆ ಇವುಗಳಿಗಿಂತ ಮೇಲಿನ ವಿಷಯ ನೀವು ಅರಿತಿಲ್ಲ. ಈ 3 ಲೋಕಗಳನ್ನು ಕೊಟ್ಟು ಬಿಟ್ಟರು ಯಾವ ದಿನ ಪರಮಾತ್ಮನು ಅಂದರೆ ಗುರುದೇವನು ತಮಗೆ ಉಪದೇಶ ನೀಡಿದಾಗಲೇ. ಪೂರ್ಣ ಗುರು. ಈ ನಕಲಿಗಳದಂತೂ ನಕಲಿ ಕೆಲಸವಾಗಿದೆ. ಇವರ ಬಳಿ ಕೆಂಪು ಮಣಿ ಇದೆ, ಕೆಂಪು ಮಣಿ, ಮಾಣಿಕ್ಯವೆಲ್ಲ ಇವರ ಬಳಿ. ಇವರ ಬಳಿ ಯಥಾರ್ಥ ಜ್ಞಾನವಿಲ್ಲ, ಭಕ್ತಿಯ ಮಂತ್ರವಿಲ್ಲ, ಅದರ ಬಗ್ಗೆ ಉಲ್ಲೇಖವೂ ಇಲ್ಲ. ಈಗ ಏನ್ ಹೇಳ್ತಾರೆ? करके दान करे पछतावा, करया कराया सभी नसावा. ಒಂದೊಮ್ಮೆ ತಾವು ಶಿರವನ್ನು ಕೊಟ್ಟರೆ, कहते तन मन धन सब अर्पिए, भक्ति मुक्ति के काजे,
जिनके उर में बंदगी फिर क्या इंद्र का राज। तन मन धन अर्प गुरु सेवे हो गलतान उपदेश ही लेवे। ಈಗ ಪರಮಾತ್ಮ ಹೇಳ್ತಾರೆ, ಅಂದುಕೊಳ್ಳಿ, ನೀವು ಬಹಳಷ್ಟು ದಾನವನ್ನು ಮಾಡಿದಿರಿ, ಸೇವೆಯನ್ನು ಕೂಡ ಬಹಳಷ್ಟು ಮಾಡುತ್ತೀರಿ, ಮತ್ತು ಎಲ್ಲಾದರೂ ಹೀಗೆ ಹೇಳಿದ್ರು ಏನೆಂದರೆ, ನಾನು ಹೀಗೆ ಇಷ್ಟು ದಾನವನ್ನು ಮಾಡಿದೆ, ಎಲ್ಲವನ್ನೂ ಕ್ಯಾನ್ಸಲ್ ಮಾಡಿಬಿಡುವನು ಭಗವಂತ. ಈ ಮನುಷ್ಯ ಏನು ಕೊಡಲು ಸಾಧ್ಯ? ಒಂದೊಮ್ಮೆ ಭಗವಂತನು ದಯೆ ತೋರದಿದ್ದರೆ ಮನುಷ್ಯನಿಗೆ ತನ್ನ ಒಂದು ಹೊಟ್ಟೆಯನ್ನು ತುಂಬುವುದೇ ಬಹಳ ಕಷ್ಟ. ಪರಿವಾರದ ನಿರ್ವಹಣೆ ಹೇಗೆ ನಡೆಯುವುದು ಈ ಮನುಷ್ಯನಿಂದ? ಮತ್ತು ಇಂದು ಲಕ್ಷಗಟ್ಟಲೆ ದಾನವನ್ನು ಪರಮಾತ್ಮನ ಪ್ರೀತಿಯ ಆತ್ಮಗಳು ಮಾಡುತ್ತಿದ್ದಾರೆ. ಹಾಗಾಗಿ ಹೇಳ್ತಾರೆ, ಅಪ್ಪಿತಪ್ಪಿ ಒಂದೊಮ್ಮೆ ಹೀಗೆ ಹೇಳಿಬಿಟ್ರೆ, ಅಂದರೆ ತಾನು ದಾನ ಮಾಡಿದ್ದೇನೆ ಅಂದೇ ನಾಶವಾಯಿತು ತನ್ನದು. तन मन धन दिया तो भला किया सिर का जासी भारे। जो कभू के मैं दिया बहुत सह सिर मार। गुरु बड़े गोविंद से मन में देख विचारे। हरि सुमरे सोवार हैं गुरु सुमरे हो पार। कबीर ये तन विष की बेलड़ी गुरु अमृत की खाने। शीस दिए जो गुरु मिले तो भी सस्ता जाने। ಈಗ ಪುಣ್ಯಾತ್ಮರೇ, ವಿಚಾರ ಮಾಡಿ ಈ ಮಾತುಗಳ ಕುರಿತಾಗಿ. ಇದು ಯಾವುದೇ ಡೊಂಬರಾಟದ ಗೀತೆ ಅಲ್ಲ, ಅಥವಾ ಯಾರೋ ಭಜನೆಯವ ಮಾಡಿದ ಹಾಡು ಅಲ್ಲ, ಅಥವಾ ಫಿಲ್ಮ್ನ ಕಥೆಯನ್ನು ಮಾಡಿಟ್ಟಿಲ್ಲ ಯಾರಾದರೂ. ಇದು ಭಗವಂತನು ಹೇಳಿದ ಅಮೃತ ವಚನಗಳಾಗಿವೆ. ಇದು ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಾಗಿದೆ. ಮತ್ತು ಗೀತೆ ಅಧ್ಯಾಯ 4 ಶ್ಲೋಕ 32ರಲ್ಲಿ ಇದರ ಬಗ್ಗೆ ಹೇಳಲಾಗಿದೆ, ಬ್ರಹ್ಮಣೇ ಮುಖೇ. ಇದು ಪೂರ್ಣ ಬ್ರಹ್ಮ ಪರಮಕ್ಷರ ಬ್ರಹ್ಮನ ಮುಖದಿಂದ ಉಚ್ಚಾರಿತವಾಗಿದೆ. सात दीप नौ खंड में गुरु से बड़ा ना कोई। करता करे न कर सके हे गुरु करे सो होए। ಬೇರೆ ಯಾರೂ ಪೂರ್ಣ ಗುರು ಇಲ್ಲ ಈ ಪೃಥ್ವಿ ಮೇಲೆ. ಇದನ್ನು ಸತ್ಯವೆಂದು ತಿಳಿಯಬೇಕು. ಇದು ಅಭಿಮಾನವಲ್ಲ, ಇದು ಸತ್ಯ ಎಂದು ತಿಳಿಯುವುದು. ಆಗಂತೂ ಸ್ವತಃ ಪರಮಾತ್ಮ ಬಂದಿದ್ದರು, ಕಬೀರರು, ಮತ್ತು ಅವರ ಆಶ್ರಯದಲ್ಲಿ ಬಂದವರಿಗೆ ಲಾಭವನ್ನು ನೀಡಿದರು. ಎಲ್ಲಿ ಅವರು ಭ್ರಮೆಯಲ್ಲಿ ಅಲೆಯುತ್ತಿದ್ದರು, ಅಲ್ಲಿ ಲಾಭ ಸಿಗಲಿಲ್ಲ. ತನ್ನ ವಿಷಯದಲ್ಲಿ ಪರಮಾತ್ಮನು ಸ್ವತಃ ಹೇಳಿದ್ದಾರೆ, ಕಬೀರ್ ಪರ್ವತ ಪರ್ವತ ಮೈ ಫಿರಾ कारण अपने राम। राम जैसे संत मिले जिन सारे सब काम। ಹಾಗಾದರೆ ಯಾವಾಗ ಕಬೀರರಿಂದಲೇ ಎಲ್ಲರಿಗೂ ಸುಖವಾಯಿತು ಮತ್ತು ಬೇರೆಲ್ಲಿಯೂ ಅವರಿಗೆ ಲಾಭ ಆಗಿರಲಿಲ್ಲ, ಮತ್ತು ಅವರು ಭಗವಂತರಾಗಿದ್ದರು, ಮತ್ತು ನಾವು ಭಗವಂತನನ್ನು ಬೇರೆಲ್ಲೋ ಹುಡುಕುತ್ತಲಿದ್ದೆವು. ಹಾಗಾಗಿ ತನ್ಮೇಲೇನೇ ಉದಾಹರಣೆ ನೀಡಿದ್ದಾರೆ ಪರಮಾತ್ಮನು. ಗುರು ಬಡೆ ಗೋವಿಂದ ಸೇ. ಏಕೆಂದರೆ ಆ ಸಮಯದಲ್ಲಿ ಗೋವಿಂದ ಅಂದರೆ ಭಗವಂತನೆಂದು ನಂಬುತ್ತಿದ್ದರು ವಿಷ್ಣುವನ್ನು. ವಿಷ್ಣುವಿಗೂ ತಲೆಬಾಗಿ ಬಂದಿರುವರು. ಎಲ್ಲ ಆರತಿ ಸ್ತುತಿ ಮಾಡಿದರು, ಸ್ತೋತ್ರ ಮಾಡಿದರು. ಯಾವ ಲಾಭವೂ ಆಗಿಲ್ಲ. ಯಾಕೆಂದರೆ ಪ್ರಾರಬ್ಧ ಕರ್ಮದ ದುಃಖಗಳು ನಾಶವಾಗಿರಲಿಲ್ಲ. ಆದರೆ ಕಬೀರರ ಬಳಿ ಬಂದಾಗ ನಾಶವಾದವು. ಆಗ ಆ ಭಕ್ತರು ಹೇಳ್ತಿದ್ರು, ಹೇ ಭಗವಂತ, ನಾನಂತೂ ಭಗವಂತನ ಪೂಜೆ ಬಹಳಷ್ಟು ಮಾಡಿ ಬಂದೆ, ಮತ್ತು ತಮ್ಮ ಆಶ್ರಯದಲ್ಲಿ ಬರುತ್ತಲೇ ತಮಗೆ ಸಮರ್ಪಿತವಾಗುತ್ತಲೇ ನನಗೆ ಸುಖವಾಯಿತು. ಆಗ ಪರಮಾತ್ಮ, ಏಕೆಂದರೆ ಅವರು ಸ್ವತಃ ಮಾಲೀಕರೇ ಆಗಿದ್ರು, ಏನು ಹೇಳ್ತಾರೆ? ಗುರು ಬಡೆ ಗೋವಿಂದ ಸೇ ಮನ ಮೇ ದೇಖ ವಿಚಾರೆ. ಈಗಲಾದ್ರೂ ವಿಚಾರ ಮಾಡು ನೀನು. ನಾನು ಗುರುವಾಗಿರುವೆ, ಹೀಗಾಗಿ ನಾನು ನಿನ್ನ ಗೋವಿಂದನಿಗಿಂತ ದೊಡ್ಡವನು. ಗುರು ಬಡೆ ಗೋವಿಂದ ಸೇ ಮನ ಮೇ ದೇಖ ವಿಚಾರೆ. ಹರಿ ಸುಮರೆ ಸೋವಾರ್ ಹೇ ಗುರು ಸುಮರೆ ಹೋಯ್ ಪಾರೆ. ಈಗ ಪುಣ್ಯಾತ್ಮರೇ, ಇವುಗಳ ಒಂದೊಂದು ವಾಣಿಯಲ್ಲಿ ಬಹಳ ಆಳವಾದ ವಿಚಾರವಿದೆ, ಅರ್ಥವಿದೆ. ನಂತರ ಪರಮಾತ್ಮ ಹೇಳಿದ್ರು, सात दीप नौ खंड में गुरु से बड़ा ना कोई। करता करे न कर सके गुरु करे सो होवे. ಈಗ ಇಲ್ಲಿ ಗುರುವಿಗೆ ಇಷ್ಟು ಮಹತ್ವ ನೀಡುತ್ತಿದ್ದಾರೆ ಪರಮಾತ್ಮ. ಏಕೆಂದರೆ ಭವಿಷ್ಯದಲ್ಲಿ ಈ ದಾಸನನ್ನು ಕಳುಹಿಸಬೇಕಾಗಿತ್ತು, ಮತ್ತು ಈ ದಾಸನಲ್ಲಿ ತಾವು ಪರಮಾತ್ಮ ಕಬೀರರಲ್ಲಿ ಇಟ್ಟುಕೊಂಡಂತಹ ಆಸ್ತೆಯನ್ನು ಇಟ್ಟುಕೊಳ್ಳಬೇಕಾಗುವುದು. ಇಲ್ಲವೆಂದರೆ ಪುಣ್ಯಾತ್ಮರೇ ಪಾರಾಗಲಾರಿರಿ. ಸರಿ, ಹೇಗೆ ತಾವು ದಾನ ಪುಣ್ಯವನ್ನು ಮಾಡುವಿರಿ? ಅದಂತೂ ತಮ್ಮ ಗುಡ್ ಅಕೌಂಟ್ನಲ್ಲಿ ಬರೆಯಲಾಗುವುದು, ಅದಂತೂ ಸಿಕ್ಕೇ ಸಿಗುವುದು. ಅಂದರೆ ಮಾಡಿರುವ ಕರ್ಮದ ಹೇಳ್ತಾರೆ, कबीर कमाई आपनी कदे न निष्फल जा। सात समुंदर आडे पड़े हुआ मिले अगाऊ आ। कबीर राम कृष्ण से कौन बड़ा तिन्हों भी गुरु कीने। तीन लोक के वे धनी भाई गुरु आगे अधीन. ಈಗ ಅಂತೆಯೇ ಆ ಸಮಯದಲ್ಲಿ ಹೆಚ್ಚಾಗಿ
ಹಿಂದೂ ಧರ್ಮದ ಜನರು ಮಾಲೀಕನಿಂದ ದೀಕ್ಷೆ ಪಡೆದಿದ್ದರು, ಕಬೀರರಿಂದ. ಆಗ ಹೇಳ್ತಿದ್ರೇನೆಂದರೆ, ರಾಮಕೃಷ್ಣನಿಗಿಂತ ಯಾರು ದೊಡ್ಡವರಿಲ್ಲ, ನೀವು ಅವರನ್ನು ಭಗವಂತರೆಂದು ತಿಳಿಯುತ್ತೀರಿ ನಿಮ್ಮ ದೃಷ್ಟಿಕೋನದಿಂದ, ಆಲೋಚನೆಯಿಂದ. ಅವರು ಕೂಡ ಗುರುವನ್ನು ಮಾಡಿಕೊಂಡಿದ್ದರು. ಶ್ರೀಕೃಷ್ಣನು ದೂರ್ವಾಸರನ್ನು ಗುರುವಾಗಿಸಿದ್ದರು. ಆಧ್ಯಾತ್ಮಿಕ ಗುರು ಸಾಂದೀಪನಿಯವರು ಶ್ರೀಕೃಷ್ಣನಿಗೆ ಅಕ್ಷರಜ್ಞಾನದ ಗುರುವಾಗಿದ್ದರು, ಹೇಗೆಂದರೆ ಟೀಚರ್ ಇದ್ದಂತೆ. ಮತ್ತು ಆಧ್ಯಾತ್ಮಿಕ ಗುರು ದೂರ್ವಾಸರಾಗಿದ್ದರು. ಮತ್ತು ಶ್ರೀರಾಮಚಂದ್ರರ ಆಧ್ಯಾತ್ಮಿಕ ಗುರು ವಶಿಷ್ಠ ಋಷಿಗಳಾಗಿದ್ದರು. रामकृष्ण से कौन बड़ो तिन्हू भी गुरु कीने, तीन लोक के वेधनी गुरु आगे आधीन। रामकृष्ण बढ़ते पुर राजा, तिन गुरु बंद कीन निज काजा। ಈಗ ಹೇಳ್ತಾರೆ, गुरु बिन माला फेरते, गुरु बिन देते दान, गुरु बिन दोनों निष्फल है, चाहे पूछो वेद पुराण। कबीर हर सेवा युग चार है, गुरु सेवा पल एक। तास पटत्तर ना तो लह, संतन किया विवेक। ಹೇಳ್ತಾರೆ, ಗುರುವಿನ ಸೇವೆಯಂತೂ ಒಂದು ಕ್ಷಣ ಪೂಜೆಯನ್ನು ಮಾಡಿ. ಪೂಜೆ ಅಂದರೆ ಪರಮಾತ್ಮನ ನಾಮವನ್ನು ಸ್ಮರಿಸಿ ಮತ್ತು ಅವರನುಸಾರ ಮಾತ್ರ ಒಂದು ಕ್ಷಣವೇ ನೀನು ಸಾಧನೆ ಮಾಡಿದರೆ ಮತ್ತು ನಿಮ್ಮ ಭಗವಂತರುಗಳದ್ದು 4 ಯುಗಗಳ ತನಕವೂ ಮಾಡುತ್ತಲೇ ಇದ್ದರೂ ಆ ಒಂದು ಕ್ಷಣದ ಸೇವೆಗೆ ಅದು ಸಮಾನ ಅಲ್ಲ. ತಮಗೆ ಏನು ಹೇಳಿದ್ದೆ ಅಂದರೆ, सतनाम पालड़ रंग होरी हो, 14 लोक चढ़ाव राम रंग होरी हो। 3 लोक पासंग धर रंग होरी हो, तो ना तुलो राम रंग होरी हो। ಒಂದು ಶ್ವಾಸದ ಮಂತ್ರ ಸತ್ಯನಾಮದ್ದು ತಮಗೆ ಎಷ್ಟು ಮೌಲ್ಯ, ಎಷ್ಟು ಮಹತ್ವಪೂರ್ಣವಾಗಿದೆ, ಎಷ್ಟು ವ್ಯಾಲ್ಯೂ ಇದೆ ಇದರದು. ಇಲ್ಲಿ ಹೇಳ್ತಾರೆ, ಹರಿಸೇವಾ ಯುಗ ಚಾರ್ ಹೈ. ಸೇವಾ ಅಂದರೆ ಪೂಜೆ. और गुरु सेवा पल एक। ओए होए, ಒಂದು ಶ್ವಾಸ ಉಚ್ಛ್ವಾಸ ಬಗ್ಗೆ ಹೇಳ್ತಾರೆ, ಇದಕ್ಕೆ ಸಮಾನ ಆ 4 ಯುಗಗಳ ಪೂಜೆಯೂ ಅಲ್ಲ. ಈಗ ಪುಣ್ಯಾತ್ಮರೇ, ಇಂದು ಯಾರು ಮೊದಲನೇ ತರಗತಿಯ ಬಾಲಕರಿದ್ದಾರೆ ಇಲ್ಲಿ ಬಂದಿದ್ದಾರೆ, ಮೊದಲನೇ ತರಗತಿ ಅಂದರೆ ಇಂದು ಈ ದಿನವೇ ಪ್ರವೇಶ ಪಡೆದಿರುವವರು, ನಾಮದೀಕ್ಷೆಯನ್ನು ಪಡೆದವರು, ತಮ್ಮ ರಿಜಿಸ್ಟ್ರೇಷನ್ ಅನ್ನು ಮಾಡಿಸಿರುವವರು, ಮತ್ತು ಅವರಂತೂ ಅದೇ ಜ್ಞಾನದಲ್ಲಿ ಮುಳುಗಿರ್ತಾರೆ. ಕ್ರಮೇಣವಾಗಿ ಈಗ ಈ ಜ್ಞಾನವನ್ನು ಕೇಳುವರು. ಆ ಪ್ರೀತಿಯ ಆತ್ಮಗಳು ಪ್ರಭುವಿನದು. ಅವರ ಕಣ್ಗಳು ತೆರೆಯುವುದು. ಅಂತೆಯೇ ನಮ್ಮ ಕಣ್ಣಿಗೂ ಪೊರೆಯಿತ್ತು. ಮತ್ತೀ ಜ್ಞಾನವನ್ನು ಕೇಳಿದ ತಕ್ಷಣವೇ ಒಂದೇ ಬಾರಿಗೆ ಉತ್ಸುಕರಾದೆವು ಮತ್ತು ಸಮರ್ಪಿತರಾದೆವು ಭಗವಂತನಿಗೆ. ಪರಮಾತ್ಮನು ಸದ್ಗುರುವಿನ ಮಹಿಮೆಯನ್ನು ಎಷ್ಟು ಹೇಳಿದ್ದಾರೆ. सतगुरुदाता है कलमाही, प्राण उदाहरण उतरे साई। सतगुरुदाता दीन दयालम, यम किंकर के तोड़े जालम। सतगुरुदाता दया कराही, अगम दीप से सोचल आही। ಋಗ್ವೇದ ಮಂಡಲ ಸಂಖ್ಯೆ 9 ಮತ್ತು ಸೂಕ್ತಿ ಸಂಖ್ಯೆ 86, 86, ಮಂತ್ರ ಸಂಖ್ಯೆ 26 ಮತ್ತು 27ರಲ್ಲಿ. ಋಗ್ವೇದ ಮಂಡಲ ಸಂಖ್ಯೆ 9 ಮತ್ತು ಸೂಕ್ತಿ ಸಂಖ್ಯೆ 82, 82, ಮಂತ್ರ ಸಂಖ್ಯೆ 1, 2, 3ರಲ್ಲಿ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 20, 20 ಮತ್ತು ಮಂತ್ರ ಸಂಖ್ಯೆ 1. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96, 96ರಲ್ಲಿ, ಮಂತ್ರ 16ರಿಂದ ಹಿಡಿದು 20ರ ತನಕ ಇನ್ನೂ ಬಹಳಷ್ಟು ಮಂತ್ರಗಳಿವೆ. ಹಾಗಾಗಿ ಇವುಗಳಲ್ಲಿ ಪ್ರತ್ಯಕ್ಷವಾಗಿ ಅವರೇ ಸ್ವತಃ ಅನುವಾದವನ್ನು ಮಾಡಿದ್ದಾರೆ. ಒಂದು ವೇಳೆ ಈ ದಾಸನು ಅನುವಾದ ಮಾಡಿದರೆ ಅವರು ಒಪ್ಪುವುದಿಲ್ಲ ಮತ್ತು ಒಪ್ಪಲು ಬಿಡುವುದಿಲ್ಲ ಮುಗ್ಧಾತ್ಮಗಳನ್ನು. ಹೇಳುವರು ರಾಮ್ಪಾಲ್ನಿಗೆ ಸಂಸ್ಕೃತ ಗೊತ್ತಿಲ್ಲ ಮತ್ತು ಅವರದೇ ಮೂಲಕ ಅನುವಾದಿಸಿದ್ದನ್ನು ದಾಸನು ತಮ್ಮ ಸಮಕ್ಷಮ ಇಡುತ್ತಿದ್ದಾನೆ ಮತ್ತು ಇಡುತ್ತಿರುವೆನು. ಅವುಗಳಲ್ಲಿ ಸ್ಪಷ್ಟಗೊಳಿಸಲಾಗಿದೆ ಏನೆಂದರೆ, ಕಬೀರ್ ದೇವ, ಆ ಕಬೀರ್ ಸಾಹೇಬ, ಕಬೀರ ಪರಮಾತ್ಮ ಆ ಅಮರ ಪುರುಷ ಮೇಲಿನ 3ನೇ ಮುಕ್ತಿಧಾಮದಲ್ಲಿರುತ್ತಾನೆ, ವಿರಾಜಮಾನನಾಗಿದ್ದಾನೆ ಮತ್ತು ಅಲ್ಲಿಂದ ಬಹಳ ವೇಗದಿಂದ ಜ್ಞಾನವನ್ನು ನೀಡಲು ಒಬ್ಬ ಸದ್ಗುರು ತತ್ವದರ್ಶಿ ಸಂತನ ಭೂಮಿಕೆಯನ್ನು ಮಾಡುವುದಕ್ಕಾಗಿ ಅಲ್ಲಿಂದ ಹೊರಟು ಬರುತ್ತಾರೆ ಮತ್ತು ತನ್ನ ಪ್ರೀತಿಯ ಆತ್ಮಗಳನ್ನು ಜ್ಞಾನದಿಂದ ತೃಪ್ತಿಗೊಳಿಸುತ್ತಾನೆ. ಅವನು ಕಬೀರ ವಾಣಿಯ ಮಾಧ್ಯಮದಿಂದ ಆ ಅಮೃತ ವಾಣಿಯನ್ನು ಹೇಳುತ್ತಾನೆ ಮತ್ತು ಆ ಋಷಿ ರೂಪದಲ್ಲಿ ಪ್ರಕಟ, ಆ ಸಂತ ರೂಪದಲ್ಲಿ ಪ್ರಕಟ, ಆ ಋಷಿ ಕೃತ ಅಂದರೆ ಆ ಋಷಿ ಮೂಲಕ ಹೇಳಿದಂತಹ ಆ ಅಮೃತವಾಣಿ. ಆಗ ಅವರದು ಬಹಳಷ್ಟು ಭಕ್ತರಾಗುತ್ತಾರೆ. ಆ ಮಾಲೀಕನದು ಅವರು ಬಂದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಮತ್ತು ಆ ಭಕ್ತರಿಗೆ ಆ ಅಮೃತವಾಣಿಗಳು ಅಮೃತದಂತೆ ಸ್ವಾದಿಷ್ಟವೆನಿಸುತ್ತವೆ, ಅವರಿಗೆ ಬಹಳ ಪ್ರಿಯವೆಂದೆನಿಸುತ್ತವೆ.
ಮತ್ತು ಇಲ್ಲಿ ಈಗ ಏನು ಹೇಳ್ತಿದ್ದಾರೆ ಗರೀಬ್ ದಾಸ್ ಸಾಹೇಬ್ರು ಅಂದರೆ ಅವೇ ಎಲ್ಲಾ ವೇದಗಳ ಸಾರವನ್ನು ಜೊತೆಯಲ್ಲಿ ಹೇಳುತ್ತಿದ್ದಾರೆ. सतगुरु दाता दया कराही अगम दीप से सोचल आही. ಅಗಮ್ ಅಂದರೆ ಮೇಲಿನ ಲೋಕದಿಂದ ಬೇರೆ ಲೋಕದಿಂದ ನಡೆದು ಬರುತ್ತಾರೆ ಅವರು. सतगुरु बिना पंथ नहीं पावे, सतगुरु मिले तो अलख लखावे. ओह, सतगुरु बिना पंथ नहीं पावे. ಮತ್ತು ಪರಮೇಶ್ವರರು ಕೂಡ ಹೇಳುತ್ತಾರೆ, ಕಬೀರ ಪರಮೇಶ್ವರರು ಹೇಳುತ್ತಾರೆ, भाई गुरु बिन काहू न पाया ज्ञान, ज्यों थोथा बुझ छड़े किसाना. गुरु बिन वेद पढ़े जो प्राणी, समझे न सार रहे अज्ञानी. सतगुरु साहेब एक शरीरा. ಗರೀಬ್ ದಾಸ ಸಾಹೇಬರ ದಿವ್ಯ ದೃಷ್ಟಿಯನ್ನು ಮಾಲೀಕರು ತೆರೆದಿದ್ದರು, ಅವರೊಳಗೆ ಆ ಜ್ಞಾನವನ್ನು ಫೀಡ್ ಮಾಡಿದ್ದರು ಅವರ ಅಂತಃಕರಣ ರೂಪಿ ಕಂಪ್ಯೂಟರ್ನಲ್ಲಿ. ಈಗ ಗರೀಬ್ ದಾಸರು ಕೂಡ ಬಹಳ ಅತ್ಯುತ್ತಮವಾಗಿ ಮಹಿಮೆಯನ್ನು ಹಾಡಿದ್ದಾರೆ ಕಬೀರ ಪರಮೇಶ್ವರರದು. सतगुरु साहेब एक शरीरा, सतगुरु बिना ना लागे तीरा. सतगुरु बान विहंगम मारे, सतगुरु भव सागर से तारे. सतगुरु बिना न पावे पेंडा, हूठ हाठ गढ़ लीजे केंडा. सतगुरु दर्द बंद दरवेसा, जो मन कर है दूर अंदेसा. सतगुरु दर्द बंद दरबारी, उतरे साहेब सोन अधारी. ಆ ಪರಮಾತ್ಮ ಮೇಲೆ ಶೂನ್ಯದಲ್ಲಿ ಸತ್ಯಲೋಕದಲ್ಲಿ ಎಲ್ಲಕ್ಕಿಂತ ಟಾಪ್ ಮೋಸ್ಟ್ ಪ್ಲೇಸ್ನಲ್ಲಿರ್ತಾರೆ ಮತ್ತು ಅಲ್ಲಿಂದ ಅವತರಿತರಾಗಿದ್ದಾರೆ. ಆಸ್ ಇಟ್ ಈಸ್ ಸಶರೀರವಾಗಿ ಬಂದಿದ್ದಾರೆ. सतगुरु साहेब अंगना दूजा, ये सरगुण वे निर्गुण पूजा. निर्गुण सरगुण एक है, दूजा ब्रह्म विकार. निर्गुण साहेब आप है, सरगुण संत विचार. सतगुरु बिना सुरत नहीं पाटे, खेल मंड्या है सिर के साटे. सतगुरु भक्ति मुक्ति के दानी, सतगुरु बिना न छूटे खानी. मार्ग बिना चलन है तेरा, सतगुरु मेटे चमर अंधेरा. अपने प्राण दान जो करही, तन मन धन सब अर्पण धरही. सतगुरु संख कला दर्शावे, सतगुरु अर्श विमान बिठावे. सतगुरु भव सागर के कोली, सतगुरु पार निभावे डोली. सतगुरु मादर पिदर हमारे, भव सागर के तारण हारे. सतगुरु सुंदर रूप अपारा, सतगुरु तीन लोक से न्यारा. ಕಬೀರರಂತಹ ಸ್ವರೂಪ ಯಾರದೂ ಇರಲಿಲ್ಲ ಈ ಪೃಥ್ವಿ ಮೇಲೆ. सतगुरु परम पदार्थ पूरा, सतगुरु बिना ना बाजे तूरा. सतगुरु आवा दान कर देवे, सतगुरु राम रसायन भेवे. सतगुरु पशु मानुष कर डारे, सिद्धि देकर ब्रह्म विचारे. गरीब ब्रह्म बिना नहीं होते हैं, सतगुरु शरणालीन. सुबर सोही जानियो, सबसे ती अधीन. ಈಗ ಏನು ಹೇಳ್ತಾರೆ ಅಂದ್ರೆ, ಸದ್ಗುರು ಪಶು ಮಾನುಷ್ ಕರ್ ಡಾರೆ. ಮೊದಲು ನಮ್ಮ ಕರ್ಮ ಮನುಷ್ಯನದಾಗಿರಲಿಲ್ಲ, ಏಕೆಂದರೆ ದೀಕ್ಷೆಯನ್ನು ಪಡೆಯುವ ಮುನ್ನ ಪಶುವಿನ ಕರ್ಮದಲ್ಲಿ ಮತ್ತು ನಮ್ಮ ಕ್ರಮದಲ್ಲಿ ಯಾವ ಅಂತರವೂ ಇರಲಿಲ್ಲ. ನಂತರ ಹೇಳ್ತಾರೇನೆಂದರೆ, ಯಾರು ಸದ್ಗುರು ಇರುತ್ತಾರೆ ಅವರು ತಮ್ಮ ನಾಮರೂಪಿ ಸಿದ್ಧಿ ಅಂದರೆ ಶಕ್ತಿಯಿಂದ, ತಮ್ಮ ಶಕ್ತಿಯಿಂದ ನಾಮ ಪ್ರವೇಶ ಮಾಡಿ, ಹೇಗೆಂದರೆ ಸಿರಿಂಜ್ ಇರ್ತದೆ, ಆ ಸಿರಿಂಜ್ನ ಮೂಲಕ ಔಷಧಿಯನ್ನು ಅಂದರೆ ಇಂಜೆಕ್ಷನ್ನ ಮಾಧ್ಯಮದಿಂದ ಶರೀರದಲ್ಲಿ ಪ್ರವೇಶ ಮಾಡಿಸಲಾಗುತ್ತದೆ. ಯಾವುದು ಸರಿಯಾದ ಔಷಧಿಯಾಗಿರುತ್ತದೆ, ಮೆಡಿಸಿನ್, ಮತ್ತದು ತನ್ನ ಕ್ರಿಯೆಯನ್ನು ಮಾಡುತ್ತದೆ. ಅದೇ ರೀತಿಯಲ್ಲಿ ಸದ್ಗುರುವಿನ ವಚನ, ಗುರುಗಳ ವಚನವೇನಿದೆ, ಹೀಗೆ ಸಿರಿಂಜಿನಂತೆ ತಮ್ಮ ಒಳಗೆ ಈ ಭಕ್ತಿಯನ್ನು ಪ್ರವೇಶ ಮಾಡಿಸುತ್ತದೆ. ಬ್ರಹ್ಮ ಅಂದರೆ ಭಗವಂತ, ದೇವತೆಯ ಸಮಾನ ಆಗುತ್ತಾರೆ. सतगुरु शरणालीने, सुबर सोई जानियो, जो सबसे ती आधीन. सतगुरु पुरुष मानस कर डारे, सिद्धि देकर ब्रह्म विचारे. ಸಿದ್ಧಿಯನ್ನು ನೀಡುತ್ತಾರೆ, ನಂತರ ತಮಗೆ ಪರಮಾತ್ಮನಲ್ಲಿ ಅಂದರೆ ಆ ಪರಮಾತ್ಮನ ವಿಷಯದಲ್ಲಿ ತಮಗೆ ಆಸಕ್ತಿ ಹುಟ್ಟುಕೊಳ್ಳುತ್ತದೆ. ಅಂತೆಯೇ ಈ ವಚನ ತಮಗೆ ಹೇಳಲಾಗುತ್ತದೆ, ಪರಮಾತ್ಮನ ವಾಣಿ. ಈ ಕಿವಿಗಳು ಆ ಸಿರಿಂಜಿದ್ದಂತೆ ಕಿವಿಗಳ ಮಾಧ್ಯಮದಿಂದ ಹೋಗುತ್ತದೆ ಈ ಔಷಧಿ ಮತ್ತು ಒಳಗೆ ಹೋಗಿ ತಮ್ಮ ಆ ರೋಗವನ್ನು ನಾಶ ಮಾಡುತ್ತದೆ. ನಂತರ ಭಗವಂತನಲ್ಲಿ ತಮ್ಮ ಆಸಕ್ತಿ ಹೆಚ್ಚುತ್ತದೆ. सतगुरु जो चावे सो करही, 14 कोट दूत जम डरही. ऊत भूत जम त्रास निवारे, चित्रगुप्त के कागज पाड़े. सतगुरु जो चाहे सो करही, और
14 कोट दूत जम डरही। ಯಮನ ದೂತರು ಅವರು 14 ಕೋಟಿ ಇದ್ದಾರೆ ಹೇಳ್ತಾರೆ. ಅವರು ಕೂಡ ಪರಮಾತ್ಮ ಕಬೀರರಿಗೆ ಭಯಪಡ್ತಾರೆ. और ऊत भूत जम त्रास निवारे चित्रगुप्त के कागज पाड़े। ಊತ್ ಭೂತ್ ಅಂದ್ರೆ ಹೇಳ್ತಾರೆ, ಯಾರು ಮಕ್ಕಳಾಗದೇನೆ ಸತ್ತು ಪ್ರೇತರಾಗ್ತಾರಲ್ಲ, ಸಂತಾನ ಆಗದಿದ್ದವರು ಅವರಿಗೆ ಊತ್ ಭೂತ್ ಎನ್ನುತ್ತಾರೆ, ಸಂತಾನಹೀನ. ಮತ್ತದು ಬಹಳ ದುಃಖಿಯನ್ನಾಗಿ ಮಾಡುತ್ತದೆ. ಏಕೆಂದರೆ ಅವರ ಸಂಪತ್ತನ್ನು ಬೇರೆಯವರು ಅವನ ಹಕ್ಕಿನದನ್ನು ಪ್ರಯೋಗಿಸುತ್ತಿರ್ತಾರೆ ಮತ್ತು ಅವನು ಇಷ್ಟೊಂದು, ಏಕೆಂದರೆ ಈ ಮನಸ್ಸಿನದು ಇಷ್ಟು ಕೆಟ್ಟ ಸ್ವಭಾವವಾಗಿದೆ. ಆ ಪ್ರೇತ ಬಹಳ ತೊಂದರೆ ಕೊಡುತ್ತದೆ ಮತ್ತದು ಎಲ್ಲ ಮಂತ್ರತಂತ್ರ ಮಾಡುವರಿಂದಲೂ ಹತೋಟಿಗೆ ಬರುವುದಿಲ್ಲ. ಈ ಮಂತ್ರತಂತ್ರ ಏನು ಮಾಡ್ತಾರಲ್ಲ, ಇವರಂತೂ ಕಾಂಪ್ರಮೈಸ್ ಮಾಡಿಬಿಡ್ತಾರೆ ಈ ಭೂತಗಳೊಡನೆ. ಅಂದರೆ ಅವನಿಗೆ ಇಷ್ಟು ಇಟ್ಟು ಬಿಡು, ಅವರಿಗೆ 5 ಬಟ್ಟೆಗಳನ್ನಿಡು, ಅವನದೊಂದು ಗುಡಿ ಗೋಪುರ ಕಟ್ಟಿಸು, ಅಂದರೆ ತಾತ್ಕಾಲಿಕವಾದದ್ದು, ಕೆಲವು ದಿನ ಅಥವಾ ಕೆಲವು ತಿಂಗಳುಗಳಿಗಾಗಿ ಹೊರಟು ಹೋಗುವರು. ಮತ್ತು ಇಲ್ಲಿ ಅವರನ್ನು ಹೊಡೆದು ಓಡಿಸಲಾಗುತ್ತದೆ ಪರಮಾತ್ಮನ ದರ್ಬಾರಿನಲ್ಲಿ. ಇವರು ಹುಡುಕಿದ್ರೂ ಸಿಗುವುದಿಲ್ಲ ಪರಮಾತ್ಮನ ಎದುರಲ್ಲಿ. ಪರಮಾತ್ಮನ ನಾಮವನ್ನು ಪಡೆದ ಬಳಿಕ ಈ ಭೂತಗಳದ್ದು ಯಾವ ಸಾಮರ್ಥ್ಯವಿರುವುದಿಲ್ಲ. ಅವು ನಿಮ್ಮ ಮನೆಯಲ್ಲಿಯೂ ಕೂಡ ಇರಲಾರವು. ಮತ್ತು ಇವು ಕೂಡ ಜೀವಾತ್ಮಗಳೇ ಆಗಿವೆ. ಒಂದೊಮ್ಮೆ ತಲೆಹರಟೆ ಮಾಡದಿದ್ದರೆ ಅಲ್ಲಿಯೇ ಬಿದ್ದಿರುವವು. ಇವು ಹಾನಿಯನ್ನುಂಟು ಮಾಡಲಾರವು. ನಾನು ಹೇಳುವ ಅರ್ಥ ಇದಾಗಿದೆ. ಮತ್ತು ಎಲ್ಲಿ ಪರಮಾತ್ಮನ ವಾಣಿ ನಡೆಯುವುದು ಆ ಮನೆಯ ಅಕ್ಕಪಕ್ಕದಲ್ಲೂ ಇವು ಇರಲಾರವು. ಈ ಮಾಲೀಕನ ಮಂತ್ರದ ಸ್ಮರಣೆ ಎಲ್ಲಿ ಆಗುತ್ತದೆ ಅಂದರೆ ಈ ಸತ್ಯಜ್ಞಾನ ಸತ್ಯ ಮಂತ್ರಗಳ ಜಪವಾಗುವುದು ಪರಿವಾರದಲ್ಲಿ. ಈಗ ಏನಾಗ್ತದೆ ಅಂದರೆ, ಒಬ್ಬ ಸದಸ್ಯನಂತೂ ನಾಮದೀಕ್ಷೆ ಪಡೆದ ಮತ್ತು ಬಾಕಿ 4 ಜನ ಪಡೆಯುತ್ತಿಲ್ಲ. ಆ ಪ್ರೇತಗಳಿಗೆ ಪ್ಲಾಟ್ಫಾರ್ಮ್ ಇದ್ದಂತೆ ಆಗಿ ಅವರಲ್ಲಿರುವವು. ನಂತರ ಅವರಂತೂ ಆ ಪ್ರೇತಗಳಿಗೆ ರೆಸ್ಟೋರೆಂಟ್ ಥರ ಆಗುವರು. ಹಾಗಾಗಿ ಎಲ್ಲರೂ ಪಡೆಯಲೇಬೇಕು ನಾಮದೀಕ್ಷೆ, ಮನೆಯಿಂದ ಅವುಗಳ ಬೀಜವನ್ನೇ ನಾಶಪಡಿಸಲಿಕ್ಕಾಗಿ. ಈಗ ಗುರುಗಳ ಬಗ್ಗೆ ಏನು ಹೇಳಿದ್ದಾರೆ? ಪರಮೇಶ್ವರ ಕಬೀರರು ಹೇಳಿದಾರೇನೆಂದರೆ, ಮಮ ಸಂತ್ ಮುझे ಜಾನ ಮೇರಾ ಹಿ ಸ್ವರೂಪಂ. ಏಕೆಂದರೆ ಈಗ ಈ ದಾಸನನ್ನು ಪರಮೇಶ್ವರನು ಗುರುವನ್ನಾಗಿ ಮಾಡಿದ್ದಾರೆ, ಸದ್ಗುರು ಮಾಡಿದ್ದಾರೆ. ಇದನ್ನು ಸತ್ಯವೆಂದು ತಿಳಿಯಬೇಕು. ಹೇಗೆಂದರೆ, ಮೊದಲು ಆದರಣೀಯ ಗರೀಬ್ದಾಸ್ ಸಾಹೇಬರು ಬಂದಿದ್ರು. ಅವರು ಕೂಡ ಗುರುವಾಗಿದ್ದರು. ಆದರೆ ಅವರಿಗೆ ಸಾರನಾಮ ನೀಡುವ ಅಧಿಕಾರವೂ ಇರಲಿಲ್ಲ, ನಿರಾಕರಿಸಿದ್ದರು. ಪರಮಾತ್ಮನು ಅವರಿಗೆ ಇದನ್ನು ಮೊದಲೇ ಹೇಳಿದ್ದರು. ಅವರು ಸಾಧನೆಯನ್ನು ಮಾಡ್ತಿದ್ದರು. ಅವರಂತೂ ತನ್ನ ಮೋಕ್ಷವನ್ನು ಮಾಡಿಸಿಕೊಂಡರು. ಅದೇ ರೀತಿ ನಾನಕ್ ಸಾಹೇಬರಿಗೂ ಕೂಡ ಸಾರನಾಮವನ್ನು ನೀಡುವ ಆದೇಶ ಇರಲಿಲ್ಲ. ತಾವು ಬಾಲಾಜಿಯ ಜನ್ಮಸಾಖಿಯಲ್ಲಿ ಕಣ್ಣಾರೆ ನೋಡಿದ್ದೀರಿ. ನಾನಕರು ಆ ಮಂತ್ರವನ್ನು ಬೇಕೆಂದೇ ಮೌಖಿಕವಾಗಿ ಜಪಿಸಿದರು. ಏಕೆಂದರೆ ಶಿಷ್ಯರ ಪ್ರತಿಕ್ರಿಯೆ ಏನಿರಬಹುದೆಂದು ನೋಡಲು. ಆಗ ಒಬ್ಬ ಶಿಷ್ಯನು ಅದನ್ನೇ ಜಪಿಸಲು ಆರಂಭಿಸಿದ, ಸತ್ಯನಾಮವನ್ನು. ಅವನು ಮುಳುಗಲು ಆರಂಭಿಸಿದ. ಆಗ ನಾನಕ್ ಸಾಹೇಬರು ಇದಕ್ಕಾಗಿ ಆ ಲೀಲೆಯನ್ನು ಮಾಡಿದ್ದರು. ಏಕೆಂದರೆ ಮುಂಬರುವ ಸಮಯದಲ್ಲಿ ಯಾರೂ ಇದನ್ನು ದಾನ ಮಾಡದಿರಲಿ ಎಂದು. ಹಾಗಾಗಿ ಸಿಖ್ ಸಮಾಜದಲ್ಲಿ ಇದನ್ನು ದಾನ ಮಾಡುತ್ತಿರಲಿಲ್ಲ, ಖಂಡಿತವಾಗಿಯೂ. ಹಾಗಂತೂ ಯಾರೂ ಮಾಡ್ತಿರ್ಲಿಲ್ಲ ಈ ದಾಸನ ಹೊರತು. ಮತ್ತು ಈ ದಾಸನಿಂದ ತಿಳಿದು ಒಬ್ಬಿಬ್ಬರು ನಕಲಿಗಳು ಮಾಡುತ್ತಿದ್ದರೆ ಅವರು ಅಧಿಕಾರಿಗಳಲ್ಲದ ಕಾರಣ ಡುಪ್ಲಿಕೇಟ್. ಅವರಂತೂ ನಕಲಿ ಪಾಸ್ಪೋರ್ಟ್ ಮಾಡುತ್ತಿದ್ದಾರೆ. ಇಬ್ಬರು ಹೊಡೆಸಿಕೊಳ್ಳುವರು, ಮಾಡುವವನು ಮತ್ತು ಮಾಡಿಸುವವನು ಇಬ್ಬರಿಗೂ ದಂಡನೆ ಆಗುವುದು. ಈ ಪ್ರಕಾರ ಮಮ ಸಂತ್ ಮುझे ಜಾನ ಮೇರಾ ಹಿ ಸ್ವರೂಪಂ. ಈಗ ಹೇಳ್ತಾರೆ, ಗುರು ಮಾನುಸ್ ಕರ್ ಜಾನ್ತೆ ತೇ ನರ್ ಕೈಯೆ ಅಂದೆ ಓವ ದುಃಖಿ ಸಂಸಾರ ಮೇ ಆಗಯ್ಯಂ ಕೆ ಫಂದೆ. ಹಾಗಾಗಿ ಇಂಥ ಗುರುವನ್ನು ಆಗಂತೂ ಭಗವಂತ ಸ್ವತಃ ಬಂದಿದ್ರು. ಈಗ ಈ ದಾಸನನ್ನು ಕಳಿಸಿದ್ದಾರೆ ಅದೇ ಪವರನ್ನು ಕೊಟ್ಟು. ಹೇಗೆಂದರೆ, ಈಗ ಯಾರಾದರೂ ಪ್ರಧಾನಮಂತ್ರಿಯ ರೆಪ್ರೆಸೆಂಟೇಟಿವ್ ಹಿಸಾರ್ನಲ್ಲಿ ಬಂದು ಬಿಟ್ರೆ ಮತ್ತು ಇಲ್ಲಿ ಇಡೀ ರಾಜ್ಯದಲ್ಲಿ ಏನಾದ್ರೊಂದು ಕೆಲಸವಿದ್ದರೆ ಆಗ ಅದಕ್ಕಾಗಿ ಎಲ್ಲ ಅವನೇ ಸಫಿಷಿಯೆಂಟ್ ಆಗಿರ್ತಾನೆ. ಅವನೆದುರು ಮುಖ್ಯಮಂತ್ರಿಯೂ ಕೂಡ ಕರಬದ್ಧನಾಗಿರ್ತಾನೆ. ಹಾಗೇನೆ ಈ ದಾಸನು ಕೂಡ ಎಂದು ತಿಳಿಯಿರಿ. ಪರಮಾತ್ಮನು ತನ್ನ ಒಬ್ಬ ರೆಪ್ರೆಸೆಂಟೇಟಿವ್, ತನ್ನ ಪ್ರತಿನಿಧಿಯನ್ನು ಕಳುಹಿಸಿದ್ದಾರೆ ಮತ್ತು ತನ್ನ ಆ ಪವರನ್ನು ಕೊಟ್ಟಿದ್ದಾರೆ ಈ ದಾಸನಿಗೆ. ಮತ್ತದು ತಮಗಾಗಿ ಪರ್ಯಾಪ್ತವಾಗಿದ್ದು ಇನ್ನೂ ಉಳಿಯುವುದು. ಅಷ್ಟು ದಯೆ ತಮ್ಮ ಮೇಲೆ ಆಗುವುದು ಈ ದಾಸನ ಮಾಧ್ಯಮದಿಂದ. ಹಾಗಾಗಿ ಅವರು ಇದನ್ನೇ ಹೇಳಿದ್ದಾರೆ, ಏನೆಂದರೆ ಆ ಗುರುವನ್ನು ಮನುಷ್ಯನೆಂದು ತಿಳಿಯಬೇಡಿ, ಆಗಲೇ ನಿಮ್ಮ ಈ ಕೆಲಸ ಪೂರ್ಣ ಆಗುವುದು. ನಾವು ಗುರುಗಳನ್ನು ಭಗವಂತನ ಸಮಾನರೆಂದು ತಿಳಿದಾಗ ನಾವು ಹೇಗೆ ಮಾತನಾಡುವೆವು? ಗುರುಗಳೆದುರು ನಿಷ್ಕಪಟ ಭಾವ ಇರುವುದು ಯಾವಾಗಲೂ. ಒಂದೊಮ್ಮೆ ತಾವು ಭಗವಂತನೆದುರೂ ಕೂಡ ಸುಳ್ಳು ಹೇಳುವಿರಾದರೆ ಮತ್ತೇಕೆ ವ್ಯರ್ಥವಾಗಿ ಪ್ರಯತ್ನಿಸ್ತಿರುವಿರಿ? ಗುರುವಿನ ಎದುರು ಅಂದರೆ ಭಗವಂತನ ಎದುರು ಒಂದು ರಿಹರ್ಸಲ್ ಆಗಿದೆ ತಮ್ಮದು. ಹೃದಯದಿಂದ ಹೇಳಿ, ನಾನು ಬೇಕಾದರೆ ಗದರಿಸಲಿ ಅಥವಾ ಪ್ರಸನ್ನತೆಯಿಂದ ಹೇಳಲಿ. ಇಲ್ಲಿ ಬಾಲಕರಂತೆ ಬರಬೇಕು ತಾವು, ಅಭಿಮಾನ ಇರಬಾರದು. ಏನೇ ಹೇಳಿದ್ರು ಟೀಚರ್ಗೆ ಮಕ್ಕಳು ಅಂದರೆ ಸ್ಟೂಡೆಂಟ್ ಕೆಟ್ಟವರೆಂದು ಅನಿಸುತ್ತಿಲ್ಲ.
ಅವರಿಗಂತೂ ಬಹಳ ಮುದ್ದು ಅನ್ನಿಸುತ್ತಾರೆ. ಅಂದರೆ ಇವರು ಓದಲಿ, ತಮ್ಮ ರಿಸಲ್ಟ್ ಉತ್ತಮವಾಗಿ ಬರಲೆಂದು. ಹಾಗೇನೆ ಈ ದಾಸನದ್ದು ಕೂಡ ಉದ್ದೇಶ ಏನೆಂದರೆ ಭಗವಂತನ ದರ್ಬಾರಿನಲ್ಲಿ ಈ ದಾಸನ ಈ ಪ್ರಯತ್ನ ಪರಿಶ್ರಮ ಸಫಲವಾಗಲೆಂದು. ಮತ್ತೇನೇ ಹೊಗಳಿಕೆ ಕೊಡಲಿ ಭಗವಂತ ಪರಮಾತ್ಮನು ಈ ದಾಸನಿಗೆ. ಏನೆಂದರೆ ಬಹಳ ಒಳ್ಳೆಯ ರೀತಿ ನೀನು ನನ್ನ ಮಕ್ಕಳನ್ನು ನನ್ನ ತನಕ ತಲುಪಿಸಿದೆ. गुरु से अधिक ना कोई ठहराई, मोक्ष पंथ नहीं गुरु बिन पाई. ओए होए. ಹೇಳ್ತಾರೆ ಗುರುವಿಗಿಂತ ಮಿಗಿಲಾಗಿ ಇಲ್ಲೇ ತನಕ ಹೇಳಿಬಿಟ್ರು. गुरु गोविंद दोनों खड़े किसको लागू पाए, बलिहारी गुरु अपना जिन गोविंद दिया मिलाए. ಹೀಗಾಗಿ ಗುರುವಿಗಿಂತ ಹೆಚ್ಚಾಗಿ ಯಾರನ್ನೂ ನಂಬಬಾರದು. रामकृष्ण बड़त्यूपुर राजा, जिन तिन गुरु बंद कीन निज काजा. गेहि भक्ति सतगुरु की करही, आद नाम निज हृदय दरही. गुरु चरणन से ध्यान लगावे, अंत कपट गुरु से ना लावे. ಅಂತಃಕರಣದಲ್ಲಿ ಗುರುವಿನ ಬಗ್ಗೆ ಕಪಟವಿಡಬಾರದು. गुरु सेवा में फल सर्वस आवे, गुरु विमुख नर पार न पावे. गुरु वचन निश्चय कर माने, पूरे गुरु की सेवा ठाने. ಗುರುಗಳ ವಚನವನ್ನು ಅಂತಿಮವೆಂದು ತಿಳಿಯಬೇಕು ಮತ್ತು ಗುರು ಕೂಡ ಪೂರ್ಣವಾಗಿರಬೇಕು. ಪೂರ್ಣ ಗುರುವನ್ನೇ ಪೂಜಿಸಬೇಕು ಮತ್ತು ಅವನದೇ ಸೇವೆ ಮಾಡಬೇಕು. गुरु वचन निश्चय कर माने, पूरे गुरु की सेवा ठाने. गुरु की शरणा लीजय भाई, ताते जीव नरक नहीं जाई. गुरु कृपा कटे यम फांसी, विलंब न हो मिले अविनाशी. गुरु बिन काहु न पाया ज्ञाना, जो थोथा बुझ छड़े किसाना. तीर्थ व्रत और सब पूजा, गुरु बिन दाता और न दूजा. नौ नाथ 84 सिद्धा, गुरु के चरण सेवे गोविंदा. गुरु बिन प्रेत जन्म सब पावे, वर्ष सहस्र गर्भ छोरहावे. गुरु बिन दान पुण्य जो करही, मिथ्या होवे कभी ना फलही. ಗುರುವನ್ನು ಬಿಟ್ಟು ಎಲ್ಲಿಯೂ ಕೂಡ ದಾನ ಮಾಡಬಾರದು. ಮಿಥ್ಯವಾಗುವುದು, ಅದು ಎಂದಿಗೂ ಫಲ ನೀಡದು. गुरु बिन भरम न छूटे भाई, कोट उपाय करो चतुराई. गुरु के मिले कटे दुख पापा, जन्म जन्म के मिटे संतापा. गुरु के चरण सदा चित दीजय, जीवन जन्म सफल कर लीजय. ಈಗ ಏನು ಹೇಳ್ತಾರೆ ಪರಮಾತ್ಮ? गुरु भक्ता मम आत्म सोई, बाके हृदय रहूं समोई. ಗುರುವಿನ ಭಕ್ತನು ಏನಿರುವನು? ನನ್ನ ಆತ್ಮ ಆಗಿರುವನು ಮತ್ತು ಅವನ ಹೃದಯದಲ್ಲಿ ನಾನು. ಅವನ ಹೃದಯದಲ್ಲಿ ನನ್ನ ಜ್ಞಾನ ತುಂಬಿರುವುದು, ನನ್ನ ಮಹಿಮೆ ಇರುವುದು. ನಾನು ಅವನೊಡನೆ ಸದಾ ಇರುವೆನು. ಈಗ ಅಂತೆಯೇ ತಾವೊಂದು ಕಥೆಯನ್ನು ಕೇಳಿದ್ದೀರಿ, ಕಾಗ್ ಭೂಸಂಡನದು. ಅವರ ಗುರು ಶಿವನ ಪೂಜಾರಿಯಾಗಿದ್ದರು. ಭಗವಂತ ಶಿವ ಅವರ ಮೇಲೆ, ಆ ಸಂತನ ಮೇಲೆ, ಬ್ರಾಹ್ಮಣನ ಮೇಲೆ ಕರುಣೆ ಬೀರಿದ್ರು, ಪ್ರಸನ್ನರಾಗಿದ್ದರು. ಮತ್ತು ಕಾಗ್ ಭೂಸಂಡನು ಆ ಬ್ರಾಹ್ಮಣನಿಂದ ಉಪದೇಶ ಪಡೆದಿದ್ದನು. ಒಂದು ದಿನ ಅಭಿಮಾನವಾಯಿತು ಅವನಲ್ಲಿ. ನಿಂತುಕೊಂಡು ಆದರ ಸತ್ಕಾರವನ್ನು ಮಾಡಲಿಲ್ಲ. ತನ್ನ ಅಪಮಾನವೆಂದು ತಿಳಿದ. ಏಕೆಂದರೆ ಅವನು ಮೊದಲು ಅಲ್ಲಿ ಕುಳಿತುಕೊಂಡು ಮಂದಿರದಲ್ಲಿ 20-30 ಭಕ್ತರಿಗೆ ಶಿವಪುರಾಣದ ಕಥೆಯನ್ನು ಕೇಳಿಸುತ್ತಿದ್ದ. ಮತ್ತು ಕೇಳುವವರು ಏನಿದ್ರು ಅವರು ಅವನ ಸಿಹಿ ಸಿಹಿ ಮಾತುಗಳಿಂದ ಮತ್ತು ಶಿವನ ಕಥೆ ಕೇಳಿಕೊಂಡು ಅವನ ಮಹಿಮೆಯನ್ನು ಹಾಡುತ್ತಿದ್ದರು. ಏನೆಂದರೆ ತಾವಂತೂ ಗುರುಗಳಿಗಿಂತಲೂ ಒಳ್ಳೆಯ ಜ್ಞಾನವನ್ನು ನೀಡುತ್ತೀರಿ. ಆಗ ಅವನಲ್ಲಿ ಅಭಿಮಾನ ಬಂದು ಬಿಟ್ಟಿತು. ಮತ್ತು ಅಭಿಮಾನ ಈ ಮನುಷ್ಯನ ಎಲ್ಲಕ್ಕಿಂತ ದೊಡ್ಡ ಶತ್ರು ಆಗಿರ್ತದೆ. ಅವನು ಹೇಳಿದ, ತಾನು ನಿಂತುಕೊಂಡು ಗುರುವಿಗೆ ಸತ್ಕಾರ ಮಾಡಲಿಲ್ಲ, ತನ್ನ ಅವಮಾನವೆಂದು ತಿಳಿದೆ. ಏಕೆಂದರೆ ಸಮರ್ಥಕರಲ್ಲಿ ಕುಳಿತಿದ್ರು. ಗುರುಗಳು ಗಮನ ಕೊಡಲಿಲ್ಲ, ಅವನು ಮಾಡಿದನೋ ಅಥವಾ ಇಲ್ಲವೋ ಎಂದು. ಅವರಂತೂ ತನ್ನ ಭಗವಂತನ ಧ್ಯಾನದಲ್ಲಿ ಪೂಜೆಯನ್ನು ಮಾಡತೊಡಗಿದರು. ಆಕಾಶವಾಣಿಯನ್ನು ಮಾಡಿದರು ಭಗವಂತ ಶಿವನು. ಏನೆಂದರೆ, ಅರೆ ದುಷ್ಟ, ನೀನು ನಿನ್ನ ಗುರುವನ್ನೇ ಆಧರಿಸಲಿಲ್ಲ, ನನ್ನನ್ನೇನು ಆಧರಿಸುವೆ? 1,00,000 ವರ್ಷಗಳ ತನಕ ನಿನ್ನನ್ನು ನರಕದಲ್ಲಿ ಹಾಕಲಾಗುವುದು. ಹಾಗಾಗಿ ಪುಣ್ಯಾತ್ಮರೇ, ಇಲ್ಲಿ ಅದೇ ಮಾತು ಬರುತ್ತದೆ. ಹೇಳ್ತಾರೆ, ಆಟ ಏನಿರ್ತದೆ, ಗೇಮ್ ಮಕ್ಕಳು ಆಡ್ತಾರೆ. ಈಗ ಅದನ್ನು ಬೇಕಾದರೆ ಮಟ್ಟದಲ್ಲಿ ಆಗಲಿ, ಬೇಕಾದರೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ, ಬೇಕಾದರೆ ಸ್ಟೇಟ್ ಲೆವೆಲ್ನಲ್ಲಿ, ಮತ್ತು ಬೇಕಾದರೆ ನ್ಯಾಷನಲ್ ಲೆವೆಲ್ನಲ್ಲಿ, ಅಥವಾ ಬೇಕಾದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ, ಅವುಗಳ ನಿಯಮ ಒಂದೇ ರೀತಿ ಆಗಿರುತ್ತದೆ. ಹಾಗಾಗಿ ಏನು ಹೇಳ್ತಾರೆ ಪರಮೇಶ್ವರರು?
गुरु भक्ता मम आत्म होई वाके हृदय रहूं समोई. ಯಾರು ಗುರುವಿನ ಭಕ್ತನಾಗಿರುವನು ಅವನು ನನ್ನ ಪ್ರೀತಿಯ ಆತ್ಮನು, ಮತ್ತವನ ಜೊತೆ ನಾನು ಸದಾ ಇರುವೆನು. 68 तीर्थ भरम भरम आवे, सो फल गुरु के चरणों पावे. 10वां अंश गुरु को दीजे, जीवन जन्म सफल कर लीजे. 10वा ಅಂಶ್ ಅಂದರೆ ತನ್ನ ಸಂಪಾದನೆಯ 10ನೇ ಅಂಶವನ್ನು ಗುರುವಿಗೆ ಅವಶ್ಯವಾಗಿ ದಾನ ಮಾಡಬೇಕು. ಈಗ ಪುಣ್ಯಾತ್ಮರೇ, ತಾವು ಈ ವಿಷಯವಾಗಿ ಪರಿಚಿತರಾದರೆ ಮಾತ್ರ ದಾನ ಮಾಡಬಹುದು, ಇಲ್ಲವೆಂದಾದರೆ ಮಾಡಲಾರಿರಿ. ಏಕೆಂದರೆ ರೈತನು 1 ಎಕರೆಯಲ್ಲಿ 40 ಕೆಜಿ ಗೋಧಿಯನ್ನು ಹಾಕುತ್ತಾನೆ, ಬಿತ್ತುತ್ತಾನೆ. ಈ ದಾನ ಮಾಡುವುದನ್ನು ತಾವು ಬೀಜವನ್ನು ಬಿತ್ತುತ್ತಿರುವಿರೆಂದು ತಿಳಿಯಿರಿ. ಮತ್ತು ಅದರಲ್ಲಿ 60-70 ಮಣ. 1 ಮಣ ಅಂದರೆ 40 ಕೆಜಿ. ಇಷ್ಟು ಗೋಧಿ ಪ್ರಾಪ್ತವಾಗುತ್ತದೆ ಮತ್ತು ಹೊಟ್ಟು ಬೇರೆ ಉಳಿಯಿತು, ಬೂಸ ಬೇರೆ ಉಳಿಯಿತು. ಈಗ ತಾವು ಎಷ್ಟು ಸಂಪಾದನೆ ಮಾಡುತ್ತಿದ್ದೀರಿ ಜೀವನದಲ್ಲಿ? ಕೋಟಿಗಳಿಗಿಂತ ಮೇಲೆ, ವರ್ತಮಾನದಲ್ಲಂತೂ ಶತಕೋಟಿಗಳಲ್ಲಿ. ಒಬ್ಬ ದುಡಿಮೆಯವನು ಕೋಟಿಗಿಂತ ಅಧಿಕ, ಹಲವು ಕೋಟಿ, 20-30 ಕೋಟಿ ರೂಪಾಯಿಗಳನ್ನು ಇನ್ನೂ ಜಾಸ್ತಿ ಸಂಪಾದಿಸುತ್ತಾನೆ. ಜೊತೆಯಲ್ಲಿ ಖರ್ಚು ಕೂಡ ಮಾಡ್ತಾನೆ. ಖರ್ಚು ಹೇಗಾಗ್ತದೆ? ಅಸ್ವಸ್ಥನಾದ, ಡಾಕ್ಟರ್ ಬಳಿ ಹೋದ, 10,000 ರೂಪಾಯಿಗಳು ಖರ್ಚಾದವು. ಮತ್ತೇನಾಯಿತು? ಒಂದು ಪಶುವಿನ ಮೃತ್ಯು ಆಯಿತು. ಮತ್ತೇನಾಯಿತು? ನಂತರ ಏನೋ ಕಳ್ತನವಾಯಿತು. ಈಗ ಯಾರು ದಾನ ಮಾಡ್ತಿಲ್ಲ, ಜಿಪುಣತನ ಮಾಡ್ತಾರೆ. ಯೋಚಿಸಿದಿಲ್ಲ ಏನೆಂದರೆ ಇಷ್ಟಂತೂ ಖರ್ಚಾಗುವುದಿಲ್ಲ, ಉಳಿದದನ್ನು ದಾನ ಮಾಡೋಣ ಎಂದು. ಮತ್ತು ಅದೆಲ್ಲೋ ನಷ್ಟವಾಗುವುದು. ಒಬ್ಬ ಹೇಳ್ತಾನೆ, ಸ್ವಾಮಿ ತಾನು ಹೀಗೆ ಜನ ಮುಂದಕ್ಕೆ ಹಾಕುತ್ತಿದ್ದೆ ಬಹಳ ದಿನಗಳಿಂದ. ನಾಮದೀಕ್ಷೆ ಪಡೆದು 2 ವರ್ಷಗಳಾಗಿದ್ದವು ಮತ್ತು ಪಾಠ ಮಾಡಿಸುವ ಧೈರ್ಯ ಮಾಡಲಿಲ್ಲ, ದುಡ್ಡು ಖರ್ಚಿಗಾಗಿ ಬೇಕೆಂದು. ಮತ್ತು ಹೀಗೆ ಮಾಡುತ್ತಾ ಒಂದು ಎಮ್ಮೆ ಸತ್ತೋಯ್ತು. ತಂದಿದ್ದೇ 45,000 ರೂಪಾಯಿಗಳಿಗೆ, 50,000 ರೂಪಾಯಿಗಳಿಗೆ. ಏನಿನ್ನ ಅದ್ಭುತವಾಯಿತು. ಈಗ ನಷ್ಟವೇನಾಯಿತು? ಅದನ್ನು ಕೂಡ ಸಹಿಸಬೇಕಾಯಿತು. ನಂತರ ಅವನು ಜ್ಞಾನವನ್ನು ಗಮನವಿಟ್ಟು ಕೇಳಿದ, ಆಗ ತಿಳಿದು ಬಂತು. ನಂತರ ದಾನ ಶುರು ಮಾಡಿದ. ಹಾಗಾಗಿ ಪರಮಾತ್ಮ ಹೇಳ್ತಾರೆ, ಒಂದೊಮ್ಮೆ ದಾನ ಮಾಡದಿದ್ದರೆ ಕಾಲನು ಇನ್ನೆಲ್ಲೋ ಖರ್ಚು ಮಾಡಿಸುವನು. ಹೀಗೆ ಈ ರೀತಿ ಯೋಚಿಸಿ ನಾವು 10% ದಾನವನ್ನು, 10ನೇ ಅಂಶವನ್ನು ಗುರುವಿಗೆ ನೀಡಬೇಕು. ಇದು ಆದೇಶವಾಗಿದೆ ಪರಮಾತ್ಮನದು. ನಂತರ ನಿಮ್ಮ ಇಷ್ಟವಾಗಿದೆ. ದಾಸನಂತೂ ತಮ್ಮ ಸೇವಾಕಾಂಕ್ಷಿ, ಒಬ್ಬ ಸೇವಕನು. ತಮಗಾಗಿ ಎಲ್ಲ ವ್ಯವಸ್ಥೆ ಇದೆ. ಎಲ್ಲೋ ಫ್ಯಾನ್ಗಳು, ಎಲ್ಲೋ ಶೆಡ್ ಹಾಕಲಾಗಿದೆ, ಮ್ಯಾಟ್, ಹೊದಿಕೆಗಳಿವೆ, ಎಲ್ಲರಿಗಾಗಿ ಭೋಜನವಿದೆ, ಟಾಯ್ಲೆಟ್ಸ್ ಮಾಡಲಾಗಿದೆ. ಇವೆಲ್ಲ ತಮ್ಮದೇ ಪುಣ್ಯದಿಂದ ತಮಗಾಗಿಯೇ ಇದೆ. ನಾವಂತೂ ಇಲ್ಲಿ ಕೇವಲ ಒಂದು ಸೇವೆಯನ್ನು ಮಾಡುತ್ತಿದ್ದೇವೆ. ಈ ಪ್ರಕಾರ ತಮಗಿದನ್ನು ಹೇಳುವುದು ಈ ದಾಸನ ಕರ್ತವ್ಯ ಆಗಿರ್ತದೆ. ಯೋಚಿಸಬೇಡಿ ದುರಾಸೆಯಿಂದ ಹೇಳುತ್ತಿರುವ ಈ ದಾಸನೆಂದು. ಇಲ್ಲ, ನನ್ನ ಕರ್ತವ್ಯ ಆಗಿದೆ ತಮಗೆ ಈ ಪ್ರೇರಣೆಯನ್ನು ನೀಡುವುದು. ಮತ್ತು ತಾವು ಈ ಫಾರ್ಮುಲಾಗಳನ್ನು ತಮ್ಮದಾಗಿಸಬೇಕು ಸಫಲರಾಗಲು. ಮತ್ತು ಪರಮಾತ್ಮ ಹೇಳ್ತಾರೆ, चिड़ी चौंच भर ले गई नदी न घट्यो नीरे दान दिए धन घटे नहीं नो करे ಸಾಹೇಬ್ ಕಬೀರ್. ಪರಮಾತ್ಮನ ವಾಣಿಯಾಗಿದೆ, ದಾನ ಮಾಡುವುದರಿಂದ ಧನ ಕಡಿಮೆಯಾಗೋದು, ಗ್ಯಾರಂಟಿ ಕೊಡ್ತೇನೆ. ಆದರೆ ಕುಪಾತ್ರನಿಗೆ ನೀಡಿದಂತಹ ದಾನ ವ್ಯರ್ಥವಾಗುತ್ತದೆ. ಹಾಗಾಗಿ ಸತ್ಪಾತ್ರನಿಗೆ ನೀಡಿ. 10वां अंश गुरु को दीजे, जीवन जन्म सफल कर लीजे. गुरु बिन होम यज्ञ नहीं कीजे, गुरु की आज्ञा माहे रहीजे. गुरु सुर तुरु सुरधेनु समाना, पावे चरण मुक्ति परवाना. ಗುರುಗಳಿಗೆ ಹೇಳ್ತಾರೆ, ಸುರ್ತರು और ಸುರ್ಧೇನು ಸಮಾನ. ತಾವು ಒಂದು ಕಥೆ ಕೇಳುತ್ತಿದ್ರಿ, ಕಥೆಗಳನ್ನು ಕೇಳುತ್ತಿದ್ರಿ. ಏನಂದ್ರೆ ಸ್ವರ್ಗದಲ್ಲಿ ಒಂದು ಕಲ್ಪತರು ಇದೆ. ಸ್ವರ್ಗದಲ್ಲಿ ಒಂದು ಕಲ್ಪತರು ಇದೆ. ತರು ಅಂದರೆ ವೃಕ್ಷ. ಅದರ ಕೆಳಗೆ ಕುಳಿತುಕೊಂಡು ಯಾವುದೇ ವಸ್ತುವಿನ ಕಲ್ಪನೆ ಮಾಡಿದರೆ ಅದು ಪ್ರಾಪ್ತವಾಗುತ್ತದೆ ಸ್ವರ್ಗದಲ್ಲಿ. ಈಗ ಪುಣ್ಯಾತ್ಮರೇ, ಆ ಕಲ್ಪತರು ಹೇಗಿದೆ ಅಂದರೆ, ಅಂತೆಯೇ ತಾವು ಹೋಟೆಲ್ಗೆ ಹೊರಟು ಹೋದಿರಿ ಮತ್ತು ಹೋಟೆಲ್ನಲ್ಲಿ ತಮ್ಮಿಂದ ಮೊದಲು 2,000, 4,000, 10,000 ರೂಪಾಯಿಗಳನ್ನು ಜಮಾ ಮಾಡಿಸಿಕೊಳ್ತಾರೆ. ನಂತರ ಬ್ಯಾರರ್ ಬಂದ. ನೌಕರನು, ಹೇಳಿ ಸರ್, ಏನಾಗಬೇಕು? ಸೋದರ, ರೊಟ್ಟಿ ಬೇಳೆ ತೆಗೆದುಕೊಂಡು ಬಾ, ಆ ವಸ್ತುವನ್ನು ತೆಗೆದುಕೊಂಡು ಬಾ, ಕೋಲಾ ತೆಗೆದುಕೊಂಡು ಬಾ. 1 ನಿಮಿಷದಲ್ಲಿ ತಂದಿಡುವನವನು. ಆದರೆ ಅಲ್ಲಿ ತಮ್ಮ ದುಡ್ಡು ಖರ್ಚಾಗುತ್ತಿದೆ. ತಮ್ಮ ಕಮಾಯಿ ಏನಿದೆ, ಸಂಪಾದನೆ ಏನಿದೆ, ಅದು ಮುಗಿಯುತ್ತದೆ ಸ್ವರ್ಗದಲ್ಲಿ. ಆ ಕಲ್ಪತರುವಿನಿಂದ ತಾವು ಬೇಡಲು ಹೋಗುತ್ತೀರಿ.
ಮತ್ತು ಇಲ್ಲಿ ಕಲ್ಪತರು ಗುರುವೇನಿದ್ದಾರೆ. ಇವರು ಕೊಟ್ಟಿರುವುದನ್ನು ತಾವು ಹಿಂದಿರುಗಿಸಬೇಕಾಗಿಲ್ಲ. ತಮ್ಮ ಸಂಪತ್ತು ಹೆಚ್ಚುವುದು ಕಡಿಮೆಯಾಗದು. ಈಗ ಅಲ್ಲಿ ಕಾಮಧೇನು ಎಂದು ಏನು ಹೇಳ್ತಾರೆ? ಆ ಧೇನು ಅಂದರೆ ಹಸು, ಕಾಮ್ ಅಂದರೆ ಮನಸ್ಸಿನ ಇಚ್ಛೆಯನ್ನು ಪೂರ್ಣಗೊಳಿಸುವವಳು. ಹೇಳ್ತಾರೆ, ಕಾಮಧೇನುವಿನಲ್ಲಿ ಯಾವುದೇ ಖಾದ್ಯ ಪದಾರ್ಥವನ್ನು ತಾವು ಬೇಡಿದರೆ ಅವಳು ತಕ್ಷಣ ತಮಗೆ ಉಪಲಬ್ಧ ಮಾಡಿಸುವಳು. ಪಾಯಸ, ಊಟ, ಕಚೋರಿ, ಪಕೋಡಿ, ಹಲ್ವಾ, ಯಾವುದೇ ಫ್ರೂಟ್ ಆಗಲಿ ಅದನ್ನು ತಮಗೆ ನೀಡುವಳು. ಹಾಗಾಗಿ ಅವಳು, ಆ ಹಸು ಕೂಡ ಒಂದು ವ್ಯವಸ್ಥೆಯನ್ನು ತಿಳಿಯಿರಿ ಹೋಟೆಲ್ನದು. ಅಂದರೆ ತಮ್ಮದೇ ದುಡ್ಡು ಖರ್ಚಾಗುವುದು ಮತ್ತು ತಮಗೆ ಬೇಕಾದ ವಸ್ತು ನೀಡ್ತಾರೆ. ಮತ್ತು ಇಲ್ಲಿ ಏನು ಹೇಳ್ತಾರೆ? ಗುರು ಸುರ್ತುರು ಸುರ್ಧೇನು ಸಮಾನ. ಸುರ್ತೂರು ಅಂದರೆ ದೇವತೆಗಳ ವೃಕ್ಷ, ಸುರ್ಧೇನು ದೇವತೆಗಳ ಹಸು, ಆ ಕಾಮಧೇನು ಆಕಳು. और पावे चरण मुक्ति परवाना. ಚರಣಗಳಲ್ಲಿ, ಅವರ ಚರಣಗಳಲ್ಲಿ ಮುಕ್ತಿ ಸಿಗುವುದು. ಮತ್ತು ಆ ಕೆಲಸ ಕೂಡ ಗುರುವಿನ ಎದುರು ತಾವು ಬಂದಾಗ. ತಾವು ಪ್ರಥಮ ಬಾರಿ ಬರುತ್ತೀರಿ, ಮಹಾ ದುಃಖಿಯಾಗಿರುತ್ತೀರಿ. ಕೆಲವು ಪುಣ್ಯಾತ್ಮಗಳು ಆತ್ಮಕಲ್ಯಾಣಕ್ಕಾಗಿ ಬರುತ್ತಾರೆ, ಅವರು 10% ಇರುತ್ತಾರೆ. ಉಳಿದವರು ಹೆಚ್ಚಾಗಿ ಕಾಲನಿಂದ ದುಃಖಕ್ಕೊಳಗಾದ ಜನರೇ ಇಲ್ಲಿಗೆ ಬರುತ್ತಿದ್ದಾರೆ. ಬರಬೇಕು, ಆ ದುಃಖವು ವರದಾನವಾಗಿದೆ ತಮಗಾಗಿ. ಮತ್ತು ತಾವು ಬಂದು ಈ ದಾಸನ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೀರಿ. ಮನಸ್ಸಲ್ಲಿ ಯೋಚಿಸಿ ಕೂಡ ನಿಂತಿದ್ರು. ಅದು ಈ ದಾಸನ ಮಾಧ್ಯಮದಿಂದ ಪರಮಾತ್ಮ ಕಬೀರರ ದರ್ಬಾರಿಗೆ ಹೋಗುತ್ತದೆ. ದಾಸನಂತೂ ಒಂದು ಬೆಲ್ ಆಗಿರುವನು, ಬೆಲ್ ಗಂಟೆ. ಮತ್ತದು ಅಲ್ಲಿಂದ ಬಾರಿಸ್ತದೆ. ಮತ್ತು ಆ ಪರಮಾತ್ಮ ನಂತರ ತಮ್ಮ ಇಚ್ಛೆಗಳನ್ನು ನಿಮಿಷಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಪ್ರಾರಂಭದಲ್ಲಿ ತಮ್ಮ ಬಳಿ ಪುಣ್ಯವಿರುವುದಿಲ್ಲ ಮತ್ತು ತಾವು 4ನೇ ದಾನವನ್ನು ಮಾಡಿರುವುದಿಲ್ಲ. ಆದರೂ ತಮಗೆ ನೆಮ್ಮದಿ ಸಿಗುವುದು. ಏಕೆಂದರೆ ಆ ಪರಮಾತ್ಮ ತನ್ನ ಕಡೆಯಿಂದ ನೀಡುವನು. ಏಕೆಂದರೆ ತಮ್ಮ ಬಳಿಯ ಪುಣ್ಯವಂತೂ ಮುಗಿದಿವೆ. ಪುಣ್ಯ ಸಮಾಪ್ತವಾದ ಕಾರಣ ತಮ್ಮ ಭಗವಂತ ದೂರವಾದ, ತಮ್ಮ ಮೇಲೆ ದುಃಖಗಳು ಬಂದುವು, ಸುಖ ಸಮಾಪ್ತವಾಯಿತು, ಆ ಜಲ ಮುಗಿಯಿತು. ಹಾಗಾಗಿ ಇಲ್ಲಿ ಗುರುಗಳ ಸೇವೆ ಪೂಜೆಯಿಂದ, ಅಂದರೆ ಹ್ಯಾಂಡ್ ಪಂಪನ್ನು ನಡೆಸಿದಾಗ ನಂತರ ನೀರು ತುಂಬತೊಡಗಿತು. ಆಗ ಮತ್ತೆ ನೀವು ಪರಿಪೂರ್ಣರಾಗುವಿರಿ. ಪ್ರಾರಂಭದಲ್ಲಿ ಪರಮಾತ್ಮ ಸುರತರು ಸುರಧೇನುವಿನಂತೆ ಕೆಲಸ ಮಾಡುವರು ತಮ್ಮ ಗುರುಗಳ ಮಾಧ್ಯಮದಿಂದ. ಅಂದರೆ ಬೇಡುತ್ತಲೇ ತಮಗೆ ನೀಡುವನು. ಆದರೆ ಅದು ತಮ್ಮ ಪುಣ್ಯದಿಂದ ಅಲ್ಲ. ಅದನ್ನು ಪರಮಾತ್ಮ ಕಬೀರರು ತನ್ನ ಕಡೆಯಿಂದ ತಮಗೆ ನೀಡುವರು. ನಂತರ ತಮ್ಮಲ್ಲಿ ಹೇಳಲಾಗುವುದೇನೆಂದರೆ, ಈಗ ತಾವು ಹೀಗೆ ಮಾಡಿ ಸ್ವತಃ ಧನಿಕರಾಗಿ ಈ ಸಾಧನೆಗಳನ್ನು ಮಾಡಿ. तन धन सुरतरु सुरधेनु समाना. गुरु सुरतरु सुरधेनु समाना. पावे चरणन मुक्ति परवाना. तन मन धन अर्प गुरु ಸೇವೆ. ಹೋಗಲ್ ತಾನ್ ಉಪದೇಶ ಇಲೇವೆ. ಯಾವ ದಿನ ಉಪದೇಶ ಪಡಿತೀರಿ ಅಂದೇ ಸಮರ್ಪಿತರಾಗಿ ಭಗವಂತನಿಗೆ. ಮನದಲ್ಲಿ ದೋಷ ಕಪಟ ಇಟ್ಟಿರಬಾರದು. ಸತ್ಯ ಶ್ರದ್ಧೆಯಿಂದ ಉಪದೇಶ ಪಡೆಯಿರಿ. ಮತ್ತೆ ದೃಢವಾಗಿ ಮರ್ಯಾದೆಯಲ್ಲಿ ಇದ್ದು ಬಹಳಷ್ಟು ಸ್ಮರಣೆ ಮಾಡಿ. ಮತ್ತು ಗುರುವಿನ ಕುರಿತಾಗಿ ಪರಮಾತ್ಮನ ಮೇಲಿರುವ ಪ್ರೀತಿಯನ್ನು ಇಡಿ, ಆಸಕ್ತಿಯನ್ನು ಇಡಿ, ಶ್ರದ್ಧೆಯನ್ನು ಇಡಿ. ಸದ್ಗುರು ಕಿ ಗತಿ ಹೃದಯ ಧಾರೆ ಓರ್ ಸಕಲ ಬಕವಾದ ನಿವಾರೆ. ಗುರುದೇವರು ಏನು ಆದೇಶ ನೀಡಿದ್ದಾರೆ ಅಷ್ಟನ್ನೇ ಮಾಡಬೇಕು. ತಾವೇನು ಮೊದಲು ತಮ್ಮ ಲೆಕ್ಕದಂತೆ ಜ್ಞಾನವನ್ನು ಯೋಚಿಸಿಟ್ಟಿದ್ದೀರಿ, ಏನೇ ಕ್ರಿಯೆಗಳು ಮಾಡುತ್ತಿದ್ದೀರಿ, ಎಲ್ಲ ತಲೆಹರಟೆಗಳನ್ನು ಒಂದೆಡೆ ಬಿಸಾಡಿ. ಗುರು ಕೆ ಸಮ್ಮುಖ ವಚನ ನ ಕಹೆ ಸೋ ರೇಣಿ ಗಣಿ ಸುಖಲೆ. ಗುರುವಿನ ಎದುರಲ್ಲಿ ಅನವಶ್ಯಕ ತಲೆಹರಟೆ ಮಾಡದಿರಿ. ಪ್ರಾರ್ಥನೆ ಮಾಡಿ ಮತ್ತು ಗುರುಗಳ ಆದೇಶವನ್ನು ಕೇಳಿಕೊಂಡು ಮುಂದಕ್ಕೆ ನಡೆಯಬೇಕು. ತಮ್ಮ ಆಜ್ಞೆಯಂತೆ ಆಗಲಿ ಎಂದು ಇಷ್ಟೇ ಕ್ರಿಯೆ, ಇಷ್ಟೇ ತಮ್ಮ ಕರ್ತವ್ಯವಾಗಿರುತ್ತದೆ. ಗುರು ಕೆ ಸಮ್ಮುಖ ವಚನ ನ ಕಹೆ ಸೋ ರೇಣಿ ಗಣಿ ಸುಖಲೆ. ಗುರು ಸೆ ಸೆಸ್ ಕರೆ ಚತುರಾಯಿ ಸೇವಾಹೀನ್ ನರಕ ಮೇ ಜಾಯಿ. ಗುರುವಿನೊಂದಿಗೆ ಯಾರು ಚತುರತೆಯಿಂದ ವರ್ತಿಸುತ್ತಾರೆ, ಚತುರತೆಯನ್ನು ತೋರಿಸುತ್ತಾರೆ, ಅವರ ಭಕ್ತಿ ನಷ್ಟವಾಗುತ್ತದೆ ಮತ್ತು ಸೇವಾಹೀನರಾಗುತ್ತಾರೆ ಮತ್ತು ನರಕದ ಪಾಲಾಗುತ್ತಾರೆ. ಶಿಸ್ ಹೋಯೆ ಸರ್ವಸ್ ನೀವಾರೆ ಹಿಯೇ ಕಪಟ ಮುಖ ಪರೀತ್ ಉಚಾರೆ. ಹೇಳ್ತಾರೆ, ಶಿಷ್ಯನಾಗಿ ಗುರುವಿನಲ್ಲಿ ಸಮರ್ಪಿತನಾಗದಿದ್ರೆ ಈಗ ಹೇಳಿ, ದಾಸನೇನು ಕೇಳುವನು ನಿಮ್ಮಲ್ಲಿ? ಹೇಳ್ತಾರೆ, ಗುರುವಂತೂ ಹೀಗಿರಬೇಕು. ಶಿಸ್ಕ ಕಛೂನ ಲೇ. ಶಿಸ್ ಲೇನ ಅಂದರೆ ಬೇಡುವುದು. ಈಗ ನಡೆಯುವುದೇನು? ಬಾ, ನಿನಗಾಗಿ ಚೀಟಿ ಹರಿಯುವೆ, ಇಷ್ಟು ಮಾಡುವೆ, 100 ಡ್ರಾಮಾ ಮಾಡಿ
ಮತ್ತು 100 ನಾಟಕವಾಡಿ ಸಂತರು ದುಡ್ಡು ಒಟ್ಟುಗೂಡಿಸ್ತಾರೆ. ಗುರುಗಳ ಆಶೀರ್ವಾದ ಇದೆ ಎಂದು ಹೇಳಿ ಹೀಗೆ ಒಬ್ಬ ಸಂತನ ಬಗ್ಗೆ ಹೇಳ್ತಾರೆ. ಈಗ ಏನಾಯ್ತಂದ್ರೆ, ಅಲ್ಲಿ ಒಬ್ಬಳು ಯಮುನಾನಗರದಿಂದ ಒಬ್ಬ ತಾಯಿ ಬಂದಳು. ಸತ್ಸಂಗ ಕೇಳಿ ನಾಮದೀಕ್ಷೆ ಪಡೆದಿದ್ಲು. ಮತ್ತು ಮುಂಚೆ ಅವಳು ಯಾರೋ ಬೇರೆ ಸಂತರಿಂದ ದೀಕ್ಷೆ ಪಡೆದಿದ್ಲು. ಮತ್ತವರ ನೆಂಟರು ಈಗಲೂ ಆ ಸಂತರ ಭಕ್ತರಾಗಿದ್ದರು. ಯಮುನಾನಗರದಿಂದ ಬಂದಂಥ ಆ ತಾಯಿ ನಮ್ಮ ಉಪದೇಶಿಯಾಗಿದ್ದಳು. ಆ ಹಳೆಯ ನಕಲಿ ಸಂತನನ್ನು ಬಿಟ್ಟು ಸತ್ಸಂಗ ಮುಗಿದ ಮರುದಿನ ಮತ್ತೆ ವಾಪಸ್ ಬಂದು ಬಿಟ್ಟಳು ಮತ್ತು ಹೇಳಿದ್ಲು, ನಾನು ಇದಕ್ಕಾಗಿ ವಾಪಸ್ ಬಂದಿರುವೆ. ಅಂದರೆ ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕಾಗಿತ್ತು. ನಾನು ಹೇಳಿದೆ, ಹೇಳು. ಹೇಳ್ತಾಳೆ, ನಮ್ಮ ಬಳಗದವರು ಅಲ್ಲಿಂದ ನಾಮದೀಕ್ಷೆ ಪಡೆದಿದ್ದಾರೆ. ಯಾವುದೋ ಆಶ್ರಮದ ಹೆಸರನ್ನು ಹೇಳಿದ್ಲವಳು. ಮತ್ತು ನಾನು ಅವರಿಗೆ ಇಲ್ಲಿ ಬಗ್ಗೆ ತಿಳಿಸ್ತೇನೆ. ಇಲ್ಲಿಗೆ ಬರುವುದಿಲ್ಲ ಅವರು, ಅಲ್ಲೇ ತೊಡಗಿದ್ದಾರೆ. ನಾನು ಮೊದಲು ಅಲ್ಲಿಯೇ ಇದ್ದೆ. ಮತ್ತು ಅಲ್ಲಿಯ ಬಗ್ಗೆ ಹೇಳ್ತಾಳೆ, 25 ಲಕ್ಷದ ಒಂದು ಬುಟ್ಟಿ. ಅದು ಗೊತ್ತಿಲ್ಲ, ಮೆಣಸಿನಕಾಯಿಯದ್ದೋ ಅಥವಾ ನಿಂಬೆಹಣ್ಣಿನದ್ದೋ ಹೇಳ್ತಿದ್ಲು. ಒಂದು ಬುಟ್ಟಿ, ಅದರಲ್ಲಿ ನನ್ನ ಲೆಕ್ಕದಂತೆ 10 kg ಮೆಣಸಿನಕಾಯಿ ಇರಬಹುದು. ಹೇಳ್ತಾಳೆ, ಅದನ್ನಲ್ಲಿ ನಮ್ಮ ಸಂಬಂಧಿಕ ಭಕ್ತರು ಹರಾಜಿನ ಮುಖೇನ ಕೊಂಡುಕೊಂಡರು. ಮತ್ತು ಹೇಳ್ತಾಳೆ, 25 ಲಕ್ಷಕ್ಕೆ ಹರಾಜಾಯಿತು. ಒಂದು ಮಂಕ್ರಿ ಮೆಣಸಿನಕಾಯಿಯದ್ದು. ಹೇಳ್ತಾಳೆ, ಗುರುಗಳ ಆಶೀರ್ವಾದ ಇದೆ ಇದರ ಮೇಲೆ. ಇದನ್ನು ಹೊಲದಲ್ಲಿ ಬೆಳೆಯುತ್ತಾರೆ ಗುರುಗಳು, ಬೆಳೆಸ್ತಾರೆ. ಮತ್ತು ಹೇಳ್ತಾಳೆ, ಗುರುಗಳು ನೇಗಿಲಿನಿಂದ ಉಳುಮೆ ಮಾಡಿದ್ದಾರೆ, ಇದರಲ್ಲಿ ಟ್ರ್ಯಾಕ್ಟರ್ ಕೂಡ ನಡೆಸಿದ್ರು. ಆಗ ಈ ಮೆಣಸಿನಕಾಯಿ ಬೆಳೆಯಿತು. ಈ ಬೆಳೆಯೂ ಆಗಿದೆ, ಗೊತ್ತಿಲ್ಲ ಇನ್ನೇನೇನು ಬೆಳೆಸಿದ್ರೋ. ಈ ರೀತಿ ಇಂಥ ಶ್ರದ್ಧಾಳುಗಳ ಶ್ರದ್ಧೆಯನ್ನು ಖರೀದಿಸ್ತಾರೆ ಆ ಜನ. ಮತ್ತು ಹೇಳ್ತಾಳೆ, ಗುರೂಜಿ, ನಮ್ಮ ಬಳಗದವರಿಗೆ ಒಂದು ಮೆಣಸಿನಕಾಯಿಗೆ 2500 ಬಿತ್ತು. ಏನಿನ್ನ ಅದ್ಭುತವಾಯಿತು. ಒಂದು ಹಸಿರು ಮೆಣಸಿನಕಾಯಿ, ಕೇವಲ ಒಂದು ಮೆಣಸಿನಕಾಯಿ. ಹೇಳ್ತಾಳೆ, 2500ಕ್ಕೆ ಕೊಂಡುಕೊಂಡ್ರು. ಗುರುಗಳ ಆಶೀರ್ವಾದ ಇದೆ ಇದರಲ್ಲಿ. ಮೊದಲೇ ನಕಲಿ ಡೋಂಗಿ ಆ ಗುರು. ಮತ್ತೇನವರ ಆಶೀರ್ವಾದ ಹೇಳಿ? 25 ಲಕ್ಷಕ್ಕೊಂದು ಮಂಕ್ರಿ. ಮತ್ತು ಗೊತ್ತಿಲ್ಲ ಅಲ್ಲಿ ಎಷ್ಟು ಮಂಕ್ರಿಗಳದ್ದು ಮಾರಿರಬಹುದು. ಅಲ್ಲಂತೂ ಕೋಟಿಗಟ್ಟಲೆ ವ್ಯಕ್ತಿಗಳು ಹೋಗ್ತಾರೆ ಅವರ ಬಳಿ. ಹಾಗೆ ಈ ರೀತಿಯಲ್ಲಿ ಈ ದಾಸನು ಎಂದಿಗೂ ತಮ್ಮಲ್ಲಿ ಮೋಸದ ಉದ್ದೇಶದಿಂದ ಹೇಳಿಲ್ಲ ಮತ್ತು ಹೇಳುವುದೂ ಇಲ್ಲ. ಈಗ ಪ್ರಸ್ತುತ ವಿಷಯ ಏನಂದ್ರೆ, ತಾವು ಗುರುಗಳಿಗೆ ಸಮರ್ಪಿತರಾಗಬೇಕು. ಈಗ ಹೇಳ್ತಾರೆ ಏನಂದ್ರೆ, ಕೆಸಿಸ್ ಹೋಯ್ ಸರ್ವಸ್ ನೈವಾರೆ ಈ ಕಪಟ ಮುಖ ಪ್ರೀತ್ ಉಚಾರೆ. ಹೇಗಂದ್ರೆ, ಮೇಲಿನಿಂದ ಸಿಹಿಯಾಗಿ ಹೇಳುವರು ಮತ್ತು ಒಳಗಿನಿಂದ ಯೋಚಿಸುವರು. ನಾವಂತೂ ಅನಿಸಿದ್ದನ್ನು ಮಾಡ್ತೇವೆ. ಗುರುಗಳು ಏನೇ ಹೇಳಿ ಬಿಡಿ. ಈಗ ಗುರುಗಳೇನು ಹೇಳ್ತಾರೆ, 10ವಾं अंश गुरु को दीजे, जीवन जन्म सफल कर लीजे. ಈಗ ಈ ಆದೇಶ ದಾಸನದ್ದೇನಲ್ಲ. ದಾಸನಂತೂ ತಮಗೆ ಓದಿ ಹೇಳ್ತಿದ್ದಾನೆ ಭಗವಂತನ ಆದೇಶವಿದೆ ಎಂದು. ಮತ್ತು ಹೇಳ್ದಿದ್ರೆ ನಾನು ದೋಷಿಯಾಗುವೆನು. ಹೇಳಬೇಕಂದ್ರೆ ನಾನು ಈ ವಿಷಯವನ್ನು ಬಹಳ ಕಮ್ಮಿ ರಿವೈಸ್ ಮಾಡುತ್ತೇನೆ. ತಾವು ಗಮನಿಸ್ತಿರಬಹುದು. ಪರಮಾತ್ಮನ ಈ ವಾಣಿಯನ್ನು ಬಹಳ ವಿರಳವಾಗಿ ನಾನು ಉಲ್ಲೇಖಿಸುತ್ತೇನೆ. ಏಕೆಂದರೆ ಹೊಸ ಹೊಸ ಭಕ್ತರೇನು ಬರ್ತಾರೆ, ಅವರು ಬೆಚ್ಚಿ ಬೀಳದಿರಲಿ. ಏನೆಂದರೆ, ಗುರುಗಳಂತೂ ಪದೇ ಪದೇ ಇದನ್ನೇ ಹೇಳ್ತಾರೆ, 10% ಅಂತೂ ಕೊಡಲೇಬೇಕೆಂದು ದುರಾಸೆ ಮಾಡ್ತಾರೆ. ಆದರೆ ಇದು ದುರಾಸೆ ಅಲ್ಲ, ತಮ್ಮದೇ ಕಲ್ಯಾಣಕ್ಕಾಗಿ ದಾಸನ ಕರ್ತವ್ಯವಾಗಿದೆ ಇದನ್ನು ಹೇಳುವುದು. ಈಗ ಏನು ಹೇಳ್ತಾರೆ, शेष होए सर्वस नहीं वारे, ಅಂದ್ರೆ ಸಮರ್ಪಿತನಾಗದಿರುವುದು. और ये कपट मुख प्रीत उचारे, ಒಳಗೆ ದೋಷವಿಟ್ಟು ಮೇಲಿನಿಂದ ಮುದ್ದಿನ ಮಾತು. ಹೌದು ಹೌದು. ಹಾಗಾಗಿ ಹೇಳ್ತಾರೆ, सो जीव कैसे लोक सिधाई, बिन गुरु मिले मोहे ना पाई. होय होय. गुरु से करे कपट चतुराई, सो हंसा भव भर में आई. ಈಗ ಏನು ಹೇಳ್ತಾರೆ ಪರಮಾತ್ಮ, ಯಾರು ಇಂಥ ಕ್ರಿಯೆಗಳನ್ನು ಮಾಡುತ್ತಾರೆ ಭಕ್ತರು, ಅವರು ಸತ್ಯಲೋಕಕ್ಕೆ ಹೋಗಲು ಹೇಗೆ ಸಾಧ್ಯ ಮತ್ತು ಗುರು ಮಿಲನವಾಗದೆ ನನ್ನನ್ನು ಪ್ರಾಪ್ತಿಸಲು ಸಾಧ್ಯವಿಲ್ಲ. ಗುರು ಮಿಲನದ ತಾತ್ಪರ್ಯವೇನೆಂದರೆ, ಗುರುವಿನೊಂದಿಗೆ ಮಿಳಿತವಾಗುವುದು. ಅಂದರೆ ಗುರುವಿನ ಕುರಿತು ಪೂರ್ಣ ಶ್ರದ್ಧೆ ಇರಬೇಕು ಮತ್ತು ಗುರುಗಳ ಪ್ರತಿಯೊಂದು ಆದೇಶದ ಪಾಲನೆ ಮಾಡುವುದು. ಇದು ಗುರುವಿನ ಜೊತೆ ಮಿಲನವಾಗಿದೆ. ಮತ್ತು ಎಲ್ಲಿಯವರೆಗೆ ತಾವು ಗುರುಗಳೊಡನೆ ಮಿಳಿತವಾಗುವುದಿಲ್ಲವೋ, ಅಂದರೆ ಹೇಳ್ತಾರೆ, ಲೋಹ ಮತ್ತು ಪಾರಸ್ ಸ್ಪರ್ಶಮಣಿ, ಅದೊಂದು ಕಲ್ಲಾಗಿದೆ. ಅದನ್ನು ಲೋಹಕ್ಕೆ ಟಚ್ ಮಾಡಿದಾಗ ಲೋಹ ಚಿನ್ನವಾಗಿ ಮಾರ್ಪಡ್ತದೆ. ಹೇಳ್ತಾರೆ, रूमी वस्त्र अंतरा, लोहे पारस जान, लोहे पारस बीच, और कोट वर्ष संगत रहे, पलटे नहीं अभीच. ಈಗ ಅಂತೆಯೇ ರೂಮಿ ವಸ್ತ್ರ ಅಂದರೆ ತೆಳುವಾದ ಬಟ್ಟೆ ಆಗಿರ್ತದೆ, ಖಂಡಿತ ದುಪ್ಪಟ್ಟ ರೀತಿಯಲ್ಲಿ. ಹೇಳ್ತಾರೆ,
ಆ ಸ್ಪರ್ಶಮಣಿ ಮತ್ತು ಲೋಹದ ಮಧ್ಯೆ ಒಂದೊಮ್ಮೆ ಆ ರೂಮಿ ವಸ್ತ್ರ ಅಂದರೆ ತೆಳುವಾದ ಬಟ್ಟೆಯಷ್ಟು ಅಷ್ಟು ಗ್ಯಾಪ್ ಕೂಡ ಉಳಿದು ಬಿಟ್ಟರೆ, ಮತ್ತು ಅದಂತೂ ಸ್ವಲ್ಪವೇ ಗ್ಯಾಪ್ ಇರ್ತದೆ ಮತ್ತು ಜೊತೆಯಲ್ಲಿಟ್ಟಂತೆ ಕಾಣಿಸ್ತವೆ. ಹೇಳ್ತಾರೆ ಅದರಲ್ಲಿ ಪರಿವರ್ತನೆ ಆಗಲು ಸಾಧ್ಯವಿಲ್ಲ, ಅದನ್ನಂತೂ ಬಹಳ ತಿಕ್ಕಬೇಕು, ಹೀಗೆ ಜೊತೆಯಲ್ಲಿ ಉಜ್ಜಬೇಕಾಗುತ್ತದೆ. ಮತ್ತು ತಾವು ಉಪದೇಶವನ್ನು ಪಡೆಯುತ್ತಿದ್ದೀರಿ ಮತ್ತು ಗುರುಗಳಲ್ಲಿ ತಮ್ಮ ಆಸ್ಥೆ, ತಮ್ಮಲ್ಲಿ ಶ್ರದ್ಧೆ ಮೂಡಲಿಲ್ಲ ಮತ್ತು ತಮ್ಮ ಹೃದಯದಿಂದ ಆಸಕ್ತಿ ಮೂಡಲಿಲ್ಲ ಎಂದಾದರೆ ಆಗ ತಾವು ಮನುಷ್ಯನಿಂದ ದೇವತೆಯಾಗಲಾರಿರಿ, ಅಂದರೆ ಸತ್ಯಲೋಕಕ್ಕೆ ಹೋಗಲು ಯೋಗ್ಯರಾಗಲು ಸಾಧ್ಯವಿಲ್ಲ, ತಾವು ಲೋಕದಿಂದ ಚಿನ್ನವಾಗಲು ಸಾಧ್ಯವಿಲ್ಲ. ಆ ಮಿಲನ ಹೇಗಾಗುವುದು? ಗುರುವಿನ ಕುರಿತು ಪರಮಾತ್ಮನಲ್ಲಿರುವಂತೆ ಶ್ರದ್ಧೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಗುರು ಸೇ ಕಪಟ ಸೆಸ್ ಜೋ ರಾಖೆ ಯಮರಾಜ ಕೆ ಮುಗ್ದರ್ ಚಾಖೆ. ಯಾರು ಗುರುಗಳ ಜೊತೆ ಕಪಟವನ್ನಿಟ್ಟುಕೊಳ್ತಾರೆ, ಯಮದೂತರು ಅವನಿಗೆ ಬೆತ್ತದಿಂದ ಹೊಡೆಯುವರು, ಬೆತ್ತರಿಂದ. जो जन गुरु की निंदा करही शुक्र समान गर्भ में पढ़ी. ಯಾರು ಗುರುವಿನ ನಿಂದನೆಯನ್ನು ಮಾಡುತ್ತಾರೆ ಅವರು ನರಕಕ್ಕೆ ಹೋಗುತ್ತಾರೆ, ಹಂದಿ, ನಾಯಿ, ಕತ್ತೆಗಳ ಯೋನಿಯನ್ನು ಪ್ರಾಪ್ತಿಸುತ್ತಾರೆ. गुरु की निंदा सुने जो काना ताको निश्चय नरक निदाना. अपने मुख निंदा जो करही परिवार सहित नरक में पढ़ी. गुरु को तजय बजय जो आना तापसुआ को फोकट ज्ञाना. ಹೇಳ್ತಾರೆ, गुरु की निंदा सुने जो काना ताको निश्चय नरक निदाना. ಈಗ ತಮ್ಮ ಗುರುವಿನ ಬಗ್ಗೆ ಯಾರಾದರೂ ನಿಂದನೆ ಮಾಡುತ್ತಿದ್ರೆ, ನಿರರ್ಥಕ ಮಾತು ತಲೆರಟೆ ಮಾಡುತ್ತಿದ್ರೆ ತಾವು ಅವನೆಡೆಗೆ ಗಮನ ಹರಿಸಬಾರದು. ಹೇಗಂದ್ರೆ ತಾವೀಗ ಕೇಳಿಸಿಕೊಂಡ್ರಿ, ತಮ್ಮ ಕಿವಿಗಳಲ್ಲಂತೂ ಬಿತ್ತ ಮಾತು, ಆದರೆ ತಮಗೆ ಪ್ರಭಾವವಾಗದಿರಲಿ ಏನೆಂದರೆ ಅವನೇನು ಹೇಳ್ತಿದ್ದಾನೆ ಅದು ನಿಜವೆಂದು. ಆಗ ತಾವು ಕೇಳಿದ್ದರೂ ಕೇಳದ ರೀತಿ. ಮತ್ತು ಒಂದೊಮ್ಮೆ ಯಾರಾದರೂ ತಲೆಹಟ್ಟೆ ಮಾಡ್ತಿದ್ರೆ ಗುರುಗಳ ಬಗ್ಗೆ ಮತ್ತು ತಮ್ಮ ಮನದಲ್ಲೂ ಕೂಡ ದೋಷ ಬಂದು ಬಿಟ್ಟರೆ ಆಗ ತಾವು ಆ ನಿಂದೆಯನ್ನು ಕೇಳಿ ಒಪ್ಪಿಕೊಂಡಂತಾಯಿತು. ಆಗ ತಮ್ಮ ಭಕ್ತಿ ನಷ್ಟವಾಯಿತು. ಈಗ ವಿಚಾರ ಮಾಡಿ ಪುಣ್ಯಾತ್ಮರೇ, ತಾವು ಇಲ್ಲಿಗೆ ಬರುತ್ತೀರಿ, ತಮ್ಮ ಕಣ್ಣಾರೆ ಸ್ವತಃ ನೋಡುತ್ತಿರುವಿರಿ ಇಲ್ಲೇನು ನಡೆಯುತ್ತಿದೆ ಎಂದು. ಮತ್ತೊಬ್ಬ ಥರ್ಡ್ ಪರ್ಸನ್ನ ಮಾತುಗಳನ್ನು ನಂಬುತ್ತೀರೆಂದಾದರೆ ಆಗ ತಾವಂತೂ ಒಂದು ಕಾಸಿನವರೂ ಅಲ್ಲ, ತಾವು ಭಕ್ತರು ಬಿಡಿ, ತಾವಂತೂ ಸಾಮಾನ್ಯ ಮನುಷ್ಯರೂ ಅಲ್ಲ. ಈಗ ಯಾರೋ ಗೊತ್ತಿಲ್ಲದವನು ಏನೇನೋ ಹೇಳಿಬಿಡುವನು, ಇಲ್ಲಿ ಬಂದಿಲ್ಲ ಕೂಡ. ಹೀಗೆ ಈ ದಾಸನ ಹಿಂದೆ ಗೊತ್ತಿಲ್ಲ ಎಷ್ಟು ಯದ್ವಾತದ್ದು ಅಸಂಬದ್ಧವನ್ನು ಸಮಾಚಾರ ಪತ್ರಿಕೆಗಳಲ್ಲಿಯೂ ಸುಳ್ಳು ಮಾತುಗಳನ್ನು ಮುದ್ರಿಸಿದ್ರು. ಸಮಾಚಾರ ಪತ್ರಿಕೆಗಳಲ್ಲಿ ಬಂದ ಬಳಿಕವಂತೂ ಜನರು ಯೋಚಿಸುವರು, ಏನಂದ್ರೆ ಇದಂತೂ ಸತ್ಯ, ಆದರೆ ನಮ್ಮ ಭಕ್ತರು ನಮ್ಮಿಂದ ಪರಿಚಿತರಾಗಿದ್ದರು ಈ ದಾಸನಿಂದ. ಒಬ್ಬರಿಗೂ ಕೂಡ ನಂಬಿಕೆಯಾಗಿಲ್ಲ. ಆ ಪತ್ರಿಕೆಗಳಲ್ಲಿ ಮುದ್ರಿಸಿದ ಅಸಂಬದ್ಧಗಳ ಮೇಲೆ ಯಾರೂ ಕೂಡ ವಿಚಲಿತರಾಗಲಿಲ್ಲ, ಯಾರೂ ಕೇಳಲಿಲ್ಲ. ಮತ್ತು ಅವರದ್ದು ಸುಳ್ಳು ಪ್ರಚಾರವೆಂದು ಭಾಸವಾದ ನಂತರ ಮೊದಲಿಗಿಂತಲೂ ಹೆಚ್ಚು ಜನರು ಮಾಲೀಕನ ಶರಣದಲ್ಲಿ ಬಂದಿದ್ದರು. ಈ ದಾಸನು ಜೈಲಿನಿಂದ ಹೊರಬಂದಾಗ ಸುಳ್ಳು ಕೇಸ್ನಲ್ಲಿ ಹಾಕಿದ್ದರು. ಈ ಪ್ರಕಾರ ತಾವು ಹೇಗಿರಬೇಕೆಂದ್ರೆ ಹೇಳ್ತಾರೆ, ಗುರು ಕಿ ನಿಂದಾ ಸುನೆ ಜೋ ಕಾನಾ ತಾಕೋ ನಿಶ್ಚಯ ನರಕ ನಿದಾನ और अपने मुख निंदा जो करही. ಮತ್ತು ತನ್ನ ಬಾಯಿಂದ ನಿಂದನೆ ಮಾಡಿದ್ರಂತೂ तो शुक्र समान गर्भ में पढ़ी. गुरु को तजे बजे जो आना तापसुआ को फोकट ज्ञाना. ಪುಣ್ಯಾತ್ಮರೇ, ಈ ದಾಸನಿಗಿಂತ ಮೊದಲು ಈ ಪವಿತ್ರ ಸದ್ಗ್ರಂಥಗಳು, ಪವಿತ್ರ ಗೀತೆ, ಪವಿತ್ರ ಪುರಾಣ, ಪವಿತ್ರ ವೇದ ಮತ್ತು ಪವಿತ್ರ ಬೈಬಲ್, ಪವಿತ್ರ ಕುರಾನ್ ತಮಗೆ ಲಭ್ಯವಾಗಿದ್ದವು. ಈ ದಾಸನ ಮೇಲೆ ಪರಮೇಶ್ವರ ಕಬೀರರ ಕೃಪೆ ಆಯಿತು. ದಿವ್ಯ ದೃಷ್ಟಿಯನ್ನು ತೆರೆದರು. ಅಜ್ಞಾನವೆಂಬ ಕಣ್ಣುಪೊರೆಯ ಆಪರೇಷನ್ ಮಾಡಿ ಜ್ಞಾನವುಳ್ಳ ಕಣ್ಗಳನ್ನು ಕೊಟ್ಟರು. ಆಗ ಈ ದಾಸನು ಎಲ್ಲ ಸದ್ಗ್ರಂಥಗಳ ವಿಶ್ಲೇಷಣೆಯನ್ನು ವಾಸ್ತವಿಕ ರೂಪದಲ್ಲಿ ಮಾಡಿದ. ಇಂದು ಆ ಜ್ಞಾನ ಸಿಡಿಗಳ ಮಾಧ್ಯಮದಿಂದ ಮಾಡಿ, ಪುಸ್ತಕಗಳ ಮಾಧ್ಯಮದಿಂದ ಮಾಡಿ ತಮ್ಮ ಬಳಿ ಕಳುಹಿಸಲಾಗುತ್ತಿದೆ, ಹಾಜರು ಮಾಡಿಸಲಾಗುತ್ತಿದೆ. ಈಗ ಈ ಜ್ಞಾನವನ್ನು ಕೇಳಿಕೊಂಡು ಒಂದು ವೇಳೆ ಈ ದಾಸನ ಭಕ್ತನೇನಾದರೂ ನಿಮಗೆ ಈ ಬಗ್ಗೆ ಅಂದರೆ ಹೊಸ ಭಕ್ತನಿಗೇನಾದರೂ ಹೇಳಿದರೆ ಅವನಿಗನಿಸ್ತದೆ ಇವನಂತೂ ಭಗವಂತನೇ ಬಂದಿದ್ದಾನೆ, ಓಹೋ ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳುತ್ತಿದ್ದಾನೆ, ಎಷ್ಟು ಚೆನ್ನಾಗಿ ಗೀತೆಯನ್ನು ತಿಳಿಸುತ್ತಿದ್ದಾನೆ. ಆಗ ತಮ್ಮ ಆಸ್ಥೆಯು ಈ ಗುರುವಿನಿಂದ ಸರಿದು, ಈ ದಾಸನಿಂದ ಸರಿದು ಅವನಲ್ಲಾಯ್ತೆಂದರೆ ನಿಮ್ಮ ನಾಮಖಂಡನೆ ಆಯಿತು. ತಾವು ಪತಿವ್ರತ ಪದವಿಯಿಂದ ಕೆಳಗೆ ಬಿದ್ದಿರಿ. ಗುರು ಕೋ ತಜೆ ಬಜೆ ಜೋ ಆನಾ ತಾಪಸುವಾ ಕೋ ಫೋಕಟ್ ಜ್ಞಾನ. ಅವನು ಹೇಳ್ತಾ ಇದ್ದನಂದ ಮೇಲೆ ತಮಗಿದು ತಿಳಿದಿರಬೇಕು ಈ ಜ್ಞಾನ ಎಲ್ಲಿಂದ ಬಂತೆಂದು.
ಈ ದಾಸನಿಂದ ಪ್ರಾಪ್ತವಾಗಿದೆ ಎಂದು. ಈ ದಾಸನಿಗೆ ಪರಮಾತ್ಮನು ನೀಡಿದ್ದಾರೆ. ಸದ್ಗ್ರಂಥಗಳಿಂದ ಸಿಕ್ಕಿದೆ. ದಾಸನು ಅಭಿಮಾನ ಮಾಡುತ್ತಿಲ್ಲ ಇದು ತನ್ನ ಜ್ಞಾನವೆಂದು. ಇಲ್ಲ, ಇದಂತೂ ಸದ್ಗ್ರಂಥಗಳಲ್ಲಿ ವಿದ್ಯಮಾನವಾಗಿತ್ತು. ಆದರೆ ಈ ದಾಸನ ಹೊರತು ಇದು ಹೊರಬರುತ್ತಿರಲಿಲ್ಲ. ಇದು ಪರಮಾತ್ಮನ ಕೃಪೆಯಾಗಿದೆ. ಹಾಗಾಗಿ ಹೇಳ್ತಾರೆ, ಗುರು ಕೋ ತಜೆ, ಗುರುವನ್ನು ಬಿಟ್ಟು ಅವನಲ್ಲಿ ಆಸಕ್ತನಾದರೆ ಭಜೆ ಜೋ ಆನ ತಾಪಸುವಾ ಕೋ ಫೋಕಟ್ ಜ್ಞಾನ. ನಂತರ ಪರಮಾತ್ಮ ಸಹಾಯ ಮಾಡುವುದನ್ನು ನಿಲ್ಲಿಸಿ ಬಿಡುವನು. ಈಗ ಹೇಗೆಂದರೆ ಅಂತೆಯೇ ಕಬೀರ ಪರಮೇಶ್ವರರು ಇದ್ದರು. ನಾವು ಇಷ್ಟು ದುಷ್ಟರು, ನಮ್ಮೊಳಗೆ ಈ ಗರ್ವ, ಪ್ರತಿಷ್ಠೆ, ಈರ್ಷ್ಯೆ ಬಹುಬೇಗ ಮನೆ ಮಾಡಿಕೊಳ್ಳುತ್ತವೆ. ನಾವು ಮರೆತು ಬಿಡುತ್ತೇವೆ ನಮ್ಮ ಅಸ್ತಿತ್ವವನ್ನು, ಏನೆಂದರೆ ನಾವು ಜೀವಿಗಳೆಂದು. ಒಬ್ಬ ಕಮಾಲ್ ಎಂಬ ಹೆಸರಿನ ಹುಡುಗನನ್ನು ಪರಮಾತ್ಮನು ಸತ್ತವನನ್ನು ಜೀವಿತಗೊಳಿಸಿದ್ರು. ಅವನನ್ನು ಮನೆಯವರು, ಪಂಗಡದವರು ಅವನು ಮೃತಪಟ್ಟ ಮೇಲೆ ಅವನ ದೇಹದ ಅಂತಿಮ ಸಂಸ್ಕಾರವನ್ನು ಮಾಡಿದ್ದರು. ಜಲಪ್ರವಾಹ ಮಾಡಿ. ಕೆಲವು ಪಂಗಡದವರು ಈ ರೀತಿ ಮಾಡ್ತಾರೆ. ಅವರು ಜಮೀನಿನಲ್ಲಿ ಹೂಳುವುದೂ ಇಲ್ಲ ಮತ್ತು ಸುಡುವುದೂ ಇಲ್ಲ. ಮತ್ತು ಪರಮೇಶ್ವರರು ಆ ಶೇಖ್ ತಕಿ, ಸಿಕಂದರ್ ಲೋಧಿಯ ಗುರು, ಧಾರ್ಮಿಕ ಗುರು ಸಿಕಂದರ್ ಲೋಧಿ, ದಿಲ್ಲಿಯ ಬಾದ್ಶಹನ ಧಾರ್ಮಿಕ ಗುರು ಆಗಿದ್ದ ಶೇಖ್ ತಕಿಯ ಅಜ್ಞಾನದ ನಾಶ ಮಾಡಲಿಕ್ಕಾಗಿ, ಅವನಿಗೆ ತನ್ನ ಶಕ್ತಿಯ ಪ್ರದರ್ಶನ ಮಾಡುವುದಕ್ಕಾಗಿ, ಏಕೆಂದರೆ ಬಹುಶಃ ಇವನು ಒಪ್ಪಿಕೊಳ್ಳಬಹುದು, ಆಗ ಆ ಶವವನ್ನು ಹೊರತೆಗೆದು ಆ ಮರಣ ಹೊಂದಿದ ಅವನನ್ನು ಜೀವಿತಗೊಳಿಸಿದ್ದರು. ಆ ಆತ್ಮನು ನಂತರ ಕಬೀರರೊಡನೆ ಇರುತ್ತಿದ್ದ. ಈಗ ಪರಮಾತ್ಮ ಈ ಜ್ಞಾನವನ್ನು ಕೇಳಿಸ್ತಿದ್ರು. ಅವನೊಬ್ಬ ಪುತ್ರನ ರೂಪದಲ್ಲಿ ಜೊತೆಯಲ್ಲಿದ್ದ ಮತ್ತು ಶಿಷ್ಯನ ರೂಪದಲ್ಲಿಯೂ ಅಲ್ಲೇ ಇದ್ದ. ಕೆಲವು ದಿನಗಳಲ್ಲಿ ಮಾಲೀಕನ ಜ್ಞಾನವೇನಿತ್ತು ಅವನಿಗೂ ಕಂಠಸ್ಥವಾಯಿತು. ನಂತರ ಯುವಕನಾದ, 25 ವರ್ಷ, 28, 30 ವರ್ಷದವನಾದ. ಆಗ ಆ ಭಕ್ತಗಣ ಏನಿತ್ತು ಪರಮಾತ್ಮನದು, ಶಿಷ್ಯರದು ಲಕ್ಷಾಂತರ ಸಂಖ್ಯೆಯಲ್ಲಿ, ಅವರಲ್ಲಿ ಕೆಲವರು ಕರ್ಮಹೀನರಾಗಿದ್ದರು. ಅವರು ಪರಮೇಶ್ವರನನ್ನು ಬಿಟ್ಟು ಅವನಿಗೆ ಮಹತ್ವ ನೀಡತೊಡಗಿದರು. ಮತ್ತೆ ಹೀಗೆ ಹೇಳ್ತಿದ್ರು, ಕಮಾಲ್, ತಾವಂತೂ ಅದ್ಭುತ ಮಾಡಿಬಿಟ್ರಿ ಕಮಾಲ್ರವರೇ, ತಾವಂತೂ ಗುರುಗಳಿಗಿಂತ ಒಳ್ಳೆಯ ಧ್ವನಿಯಲ್ಲಿ, ತಾವಂತೂ ಗುರುಗಳಿಗಿಂತಲೂ ಒಳ್ಳೆಯ ರೀತಿ ಜ್ಞಾನವನ್ನು ತಿಳಿಸಿಕೊಡ್ತಿರುವಿರಿ. ಒಂದೆರಡು ಬಾರಿ ಪರಮಾತ್ಮನು ಅವನಿಗೆ ತಿಳಿಸಿದರು, ಮಗು, ತನ್ನ ನೆಲೆಯನ್ನು ಮರೆಯಬಾರದು. ಮನುಷ್ಯ ಬೈಪಾಸ್ ರೀತಿಯಲ್ಲಿ ಕೂಡ ತಿಳಿಸಿದರು, ನೇರವಾಗಿಯೂ ಬೆದರಿಸಿದರು. ಒಂದೆರಡು ಬಾರಿ, ನೀನು ನಿನ್ನ ನೆಲೆಯನ್ನು ಮರೆಯದಿರು ಕಮಾಲ್, ಕೆಡಿಸಬೇಡ ನನ್ನ ಮಕ್ಕಳನ್ನು. ಈ ಮಾತಿನಿಂದ ಆ ಕಮಾಲ್ ಕೋಪಗೊಂಡನು. ಗುರುಗಳು ನನ್ನನ್ನು ಅವಮಾನಿಸುತ್ತಿದ್ದಾರೆಂದು ಗುರುಗಳನ್ನು ಬಿಟ್ಟು, ಮತ್ತು ಆ ಪ್ರಶಂಸಿಸುವ ಶಿಷ್ಯರೇನಿದ್ರು ಅವರ ಊರಿನ ಕಡೆ ಎಲ್ಲಿ ಅವರ ಅಧಿಕತೆ ಇತ್ತು ಅಲ್ಲಿಗೆ ಹೊರಟು ಹೋದ. ಅಲ್ಲಿ ಅವರು ಅವನಿಗಾಗಿ ಒಂದು ಆಶ್ರಮವನ್ನು ಮಾಡಿಕೊಟ್ರು. ಅವರು 500,000 ಜನ ಗುರುಗಳಿಂದ ದೂರವಾದರು. ಮೊದಲಂತೂ ಆ ಜನರ ನಾಶ ಮಾಡಿಬಿಟ್ಟವನು ಪರಮಾತ್ಮನಿಂದ ದೂರ ಮಾಡಿದ. ಮತ್ತು ಅಲ್ಲಿ ಅವನು ಕೆಲವು ವರ್ಷ, ಅಂದರೆ 4-5 ವರ್ಷ ಇದ್ದ. ಆದರೆ ಅವನಿಂದ ಯಾವ ಲಾಭವೂ ಆಗಿಲ್ಲ, ಏಕೆಂದರೆ ಅವನು ಸ್ತೋತ್ರನಾಗಿರಲಿಲ್ಲ. ಆಗ ಅವರಿಗೆ ಹಾನಿಯುಂಟಾಗತೊಡಗಿತು. ಅವರ ಅನುಯಾಯಿಗಳಾಗಿದ್ದವರಿಗೆ ಅವರು ಅವನ ಆಶ್ರಮದಲ್ಲಿ ಹೋಗುವುದನ್ನು ನಿಲ್ಲಿಸಿದರು. ಆಗ ಅವನು ಒಂದು ಚಾಲಾಕಿ ಬುದ್ಧಿಯನ್ನು, ಚತುರತೆಯನ್ನು ಮಾಡಿದ. ಅರೆ ಸೋದರ, ಇದೇನಾಯಿತು? ಭಕ್ತರು ಬರುತ್ತಿಲ್ಲ ಆಶ್ರಮದಲ್ಲಿ. 4-5 ಚೇಲಾಗಳನ್ನು ಮಾಡಿಟ್ಟಿದ್ದ. ಆಗ ಅವನೊಂದು ಸ್ಕೀಮ್ ಮಾಡಿದ. ಏನೆಂದರೆ, ಇಂದು ಹೋಗಿ ನಗರದಲ್ಲಿ ಹೀಗೆ ಹೇಳಿಬಿಡಿ, ಏನೆಂದರೆ ಇಂದು ಪರಮೇಶ್ವರ ಗುರುಗಳ ಪ್ರಕಟ ದಿವಸವಾಗಿದೆ ಕಬೀರ ಸಾಹೇಬರದ್ದು. ಆಗ ಖಂಡಿತ ಬರ್ತಾರೆ. ಸೋದರರೇ, ನಾಳೆ ಅನ್ನದಾಸೋಹ ಮಾಡೋಣ ಮತ್ತು ಹಾಲನ್ನು ತೆಗೆದುಕೊಂಡು ಬನ್ನಿ ಎಲ್ಲರೂ. ಈಗ ಊರಿನಲ್ಲಿ ಮೊದಲಂತೂ ಅವರು ಬಹಳ ಪೂಜೆ ಮಾಡ್ತಿದ್ರು, ಲೋಟ ತುಂಬ ಹಾಲನ್ನು ತರ್ತಿದ್ರು. ನಂತರ ಅವನ ಬಳಿ ಏನು ಉಳಿಯಲಿಲ್ಲ, ಎಲ್ಲರೂ ಹಿಂದಕ್ಕೆ ಸರಿದ್ರು. ಮತ್ತು ಅಲ್ಪ ಸ್ವಲ್ಪ ಭಕ್ತಿ ಅವನೇನು ಮಾಲೀಕನ ಆಶ್ರಯದಲ್ಲಿದ್ದು ಮಾಡಿದ್ದ, ಅದು ಡಿಸ್ಚಾರ್ಜ್ ಆಯಿತು. ಸ್ವಲ್ಪ ದಿನ ಲಾಭ ನೀಡಿತು. ನಂತರ ಏನೂ ಆಗ್ತಿರ್ಲಿಲ್ಲ. ಆಗ ಇಡೀ ನಗರದಲ್ಲಿ ಹೇಳಿ ಬಂದರು, ಅಂದರೆ ಸೋದರರೇ, ನಾಳೆ ಹಾಲನ್ನು ತರಬೇಕು, ಎಲ್ಲರೂ ಅನ್ನದಾಸೋಹ ಮಾಡೋಣ, ಏಕೆಂದರೆ ಗುರುಗಳ ಪ್ರಕಟ ದಿವಸವಾಗಿದೆ ಕಬೀರದು, ಮತ್ತೆಲ್ಲರೂ ಬನ್ನಿ. ಈಗ ಅಲ್ಲಿ ಒಂದು ಡ್ರಮ್ಮನ್ನು ಇಟ್ಟರು, ಹಾಲಿನದ್ದು. ದೊಡ್ಡ ಪಾತ್ರೆ, ಡ್ರಮ್ ಇರ್ತದೆ, ಲೋಹದ್ದು. ಇಷ್ಟು ದೊಡ್ಡ ಡ್ರಮ್ಮನ್ನು ಇಡಲಾಯಿತು ಹೊರಗೆ, ಲೋಹದ್ದು, ಅಲ್ಲಿ ಅಂಗಳದಲ್ಲಿ, ಏಕೆಂದರೆ ಅಲ್ಲಿ ಊರಿನವರು ಬಂದು ಹಾಲು ತುಂಬಿಸಿ ಹೋಗಲೆಂದು. ಆಗ ಭಕ್ತರು ಬರತೊಡಗಿದರು. ಬೆಳ್ಳಂಬೆಳಗ್ಗೆ 3 ಗಂಟೆಗೆ, 4 ಗಂಟೆಗೆ. ಈಗ ಮಾಲೀಕ ಕಬೀರ ಪರಮಾತ್ಮನ ಕೃಪೆ ಎಲ್ಲರ ಮನದಲ್ಲಿ ಒಂದು ಭಾವನೆಯನ್ನು ಹುಟ್ಟಿಸಿಬಿಟ್ರು. ಏನೆಂದರೆ, ಸೋದರ, ಹಾಲು ಸ್ವಲ್ಪವಿದೆ, ಬೇಸಿಗೆ ದಿನ ಬೇರೆ, ಮತ್ತು ನಾನು ಬೆಳಿಗ್ಗೆ ಹೋಗುವೆ ಎಂದು ಲೋಟದಲ್ಲಿ ನೀರನ್ನು ತುಂಬಿ ಮತ್ತು ಹೊರಟು ಬಿಟ್ಟರು. ಮೇಲೆ ಬಟ್ಟೆಯನ್ನು ಹಾಕಿ ನಂತರ ಅಲ್ಲಿ ಹೋಗಿ ಕೇಳ್ತಾರೆ, ಮಹಾರಾಜರೇ, ಎಲ್ಲಿ ಹಾಕಬೇಕು ಹಾಲನ್ನು? ಸೋದರ, ಹಾಕು, ಅಲ್ಲಿ ಡ್ರಮ್ ಇಡಲಾಗಿದೆ. ಆಗ ಇನ್ನೂ ಕತ್ಲೆ ಇತ್ತು. ಡ್ರಮ್ನಲ್ಲಿ ಹೊಯ್ಯುತ್ತಲಿದ್ರು. ಅಲ್ಲಿ ಅವರಿಗೆ ಸಂತೋಷ, ಹಾಲು ಬಂತೆಂದು. ಅದರಲ್ಲಿ ನನ್ನ ಲೆಕ್ಕದಂತೆ 4-5 ಲೋಟ ಹಾಲು ಬಂದಿರಬಹುದು. ಮತ್ತು ಬಾಕಿ ಡ್ರಮ್ಮನ್ನು ನೀರಿನಿಂದ ತುಂಬಿಸಿ ಹೋದರು ಆ ಊರಿನ ಜನ ಬೆಳ್ಳಂಬೆಳಗ್ಗೆ. ಆ ಸಮಯಕ್ಕೆ
ಆಗ ಕಮಾಲ್ ಹೇಳಿದ ಶಿಷ್ಯರಲ್ಲಿ, ಶಿಷ್ಯರೇ, ಇಂದಂತೂ ಇಡೀ ಊರು ಬಂದು ಬಿಡ್ತು ನೋಡಿ. ಇವರಿಗೆ ಪುನಃ ಆಸಕ್ತಿ ಉಂಟಾಯಿತು. ಹೇಳ್ದ ಶಿಷ್ಯರೇ, ಮಾಡಿ ಪಾಯಸವನ್ನು. ಆ ಶಿಷ್ಯರು ಬಟ್ಟೆಯನ್ನೆತ್ತಿದ್ರು. ಏಕೆಂದರೆ ನೀರನ್ನು ಹೊಯ್ದು ಹೋಗುತ್ತಲಿದ್ರು ಜನರು ಅದರ ಮೇಲೆ ಬಟ್ಟೆಯನ್ನು ಮುಚ್ಚಿ. ಶಿಷ್ಯರು ಆ ಬಟ್ಟೆಯನ್ನು ಎತ್ತಿ ನೋಡಿ ಹೇಳಿದ್ರು, ಇದರಲ್ಲಂತೂ ನೀರು ತುಂಬಿದೆ ಗುರುಗಳೇ. ಕೇಳ್ದ, ಇದೇಗೆ ಸಾಧ್ಯ? ಬಂದು ನೋಡಿ. ಆಗ ನೋಡಿದಾಗ ಆ ಡ್ರಮ್ ನೀರಿಂದ ತುಂಬಿತ್ತು. ಸ್ವಲ್ಪ ಬಿಳಿ 3-4 ಲೋಟ ಹಾಲು ಅದರಲ್ಲಿತ್ತು, ಬಾಕಿ ನೀರು ಜಲದಿಂದ ತುಂಬಿತ್ತು. ಅವನು ಇಷ್ಟೊಂದು ನಾಚಿಕೆ ಪಟ್ಟ ಆ ಕಮಾಲ್, ಅವನು ಅಲ್ಲಿಂದ ಆ ಊರನ್ನು ಬಿಟ್ಟ. ರಾತ್ರಿಯಲ್ಲಿ ಓಡಿ ಹೋದ ಎಲ್ಲವನ್ನು ಬಿಟ್ಟು ಗೊತ್ತಿಲ್ಲ ಎಲ್ಲಿ ಹೋಗಿ ಸತ್ತ. ಹಾಗಾಗಿ ಪುಣ್ಯಾತ್ಮರೇ, गुरु को तजय बजय जो आना, तापसुआ को फोकट ज्ञाना। गुरु से बैर करे सस जोई, भजन नास और बहुत बिगोई। पीढ़ी सहित नरक में पढ़ी, गुरु आज्ञा से लोप जो करही। ಗುರುಗಳ ಆಜ್ಞೆಯ ಅವಹೇಳನ ಯಾರು ಮಾಡುತ್ತಾರೆ ಅವರು ಪರಿವಾರ ಸಹಿತ ನರಕದಲ್ಲಿ ಹೋಗುತ್ತಾರೆ. चेला अथवा उपासक होई, गुरु सुमुख ले झूठ संजोई। ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.